ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಪ್ರತಿದಿನ ರಾಶಿ ಭವಿಷ್ಯ, ಗ್ರಹಗತಿಗಳ ಬದಲಾವಣೆ, ಶುಭ ಸಮಯ ಮತ್ತು ನಿಮ್ಮ ಜೀವನದ ಏಳಿಗೆಗಳು ಬೇಕಾದಲ್ಲಿ ಜ್ಯೋತಿಷ್ಯ ಶಾಸ್ತ್ರ ನಿಖರ ಮಾಹಿತಿಯನ್ನು ನಾವು ಈ ಚಾನಲ್ ಮೂಲಕ ತಲುಪಿಸುತ್ತೇವೆ. ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆಲ್ಲರಿಗಿಂತ ಮುಂಚೆ ತಲುಪುತ್ತದೆ. 9 ಮಾರ್ಚ್ 2026 ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಇಂದು ಮಿಶ್ರ ಫಲಗಳ ದಿನವಾಗಿದೆ. ಚಂದ್ರನ ಸಂಚಾರವು ನಿಮ್ಮ ರಾಶಿಯ 12ನೇ ಮನೆಯಲ್ಲಿರೋದ್ರಿಂದ ನೀವು ಮಾನಸಿಕ ಸ್ವಲ್ಪ ಗೊಂದಲಕ್ಕೆ ಒಳಗಾಗ್ತೀರಾ. ಆಮೇಲೆ ಸೂರ್ಯ ಮತ್ತು ಬುಧನ ಅನುಗ್ರಹದಿಂದ ವೃತ್ತಿ ಜೀವನದಲ್ಲಿ ಹೊಸ ದಾರಿದೀಪ ಗೋಚರಿಸುತ್ತೆ. ಸೋಮವಾರ ಈಶ್ವರನ ಆರಾಧನೆ ಮಾಡೋದು ದಿನ ಆರಂಭಿಸೋದ್ರಿಂದ ನಿಮಗೆ ಹೆಚ್ಚು ಶುಭ ಲಾಭ ಸಿಗತ್ತೆ ಅಂತಾನೆ ಹೇಳ್ಬೋದು. ಉದ್ಯೋಗಸ್ಥರಿಗೆ ಇಂದು ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗತ್ತೆ. ಮೇಲಧಿಕಾರಿಗಳಿಂದ ಹೆಚ್ಚಿನ ಜವಾಬ್ದಾರಿ ನಿಮ್ಮ ಹೆಗಲೇರಲಿದೆ. ಸಹೋದ್ಯೋಗಿಗಳ ಜೊತೆ ಅನಾವಶ್ಯಕ ಚರ್ಚೆ ತೊಡಗಿಕೊಳ್ಬೇಡಿ. ಇಂದು ನಿಮ್ಮ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಲಿ. ಇಲ್ದಿದ್ರೆ ಸಣ್ಣ ವಿಷಯಕ್ಕೂ ದೊಡ್ಡ ವಿವಾದಕ್ಕೆ ಕಾರಣವಾಗುವ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ. ಹೊಸ ಕೆಲಸಕ್ಕಾಗಿ ಹುಡುಕುತ್ತಿರೋರಿಗೆ ಇಂದು ಸಕಾರಾತ್ಮಕ ಕರೆಗಳು ಬರುವ ಸಾಧ್ಯತೆ ಇದೆ. ಸಂಜೆ ವೇಳೆಗೆ ಕೆಲಸದ ಪರಿಸ್ಥಿತಿ ಸುಧಾರಿಸಲಿದೆ. ವ್ಯಾಪಾರಸ್ಥರಿಗೆ ಹೂಡಿಕೆ ಮಾಡುವ ಮುನ್ನ ಸ್ವಲ್ಪ ಎಚ್ಚರದಿಂದ ಇರಬೇಕು. ನೀವು ಹೊಸ ಹೂಡಿಕೆ, ದೊಡ್ಡ ಮಟ್ಟದ ಹಣವನ್ನು ಹೊಸ ಉದ್ಯಮದಲ್ಲಿ ತೊಡಗಿಸ್ಕೊಳ್ಳುವ ಮುನ್ನ ಹಿರಿಯರ ಸಲಹೆಯನ್ನು ಪಡಿಬೇಕಾಗತ್ತೆ. ಬಟ್ಟೆ ವ್ಯಾಪಾರಸ್ಥರಿಗೆ ಸಾಮಾನ್ಯಕ್ಕಿಂತ ಹೆಚ್ಚು ಲಾಭ ಸಿಗುವ ಸಾಧ್ಯತೆ ಇದೆ. ವಿದೇಶಿ ಸಂಪರ್ಕ ಹೊಂದಿರೋರಿಗೆ ವ್ಯವಹಾರದಲ್ಲಿ ಸ್ವಲ್ಪ ಪ್ರಗತಿ ಕಾಣುತ್ತೆ ಅಂತ ಹೇಳ್ಬಹುದು. ಆರ್ಥಿಕವಾಗಿ ನೀವು ಇಂದು ಸಬಲರಾಗುತ್ತೀರಿ ಮತ್ತು ಅನಗತ್ಯ ಖರ್ಚುಗಳು ನಿಮ್ಮ ಬಜೆಟ್ ಅನ್ನು ಏರುಪೇರು ಮಾಡಬಹುದು. ಇಂದು ಯಾರಿಗೂ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡಬೇಡಿ. ಕೊಟ್ಟ ಹಣ ವಾಪಸ್ ಬರೋದು ಬಹಳ ಕಷ್ಟ ಆಗುತ್ತೆ. ಉಳಿತಾಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು. ಆಮೇಲೆ ಮನೆಗೆ ಬೇಕಾದ ಅವಶ್ಯಕತೆ ವಸ್ತುಗಳಿಗಾಗಿ ಹಣ ವ್ಯಯಿಸುವ ಸಾಧ್ಯತೆ ಕೂಡ ಇದೆ ನಿಮ್ದು ಇವತ್ತು. ಕುಟುಂಬದಲ್ಲಿ ಬಹಳ ನೆಮ್ಮದಿಯ ವಾತಾವರಣ ಸಿಗುತ್ತೆ. ನಿಮ್ಮ ಜೀವನ ಸಂಗಾತಿ ನಿಮಗೆ ಸಂಪೂರ್ಣ ಬೆಂಬಲ ನೀಡ್ತಾರೆ. ಹಾಗೆ ಪ್ರೀತಿ ಪಾತ್ರರಿಗೆ ವಿಶೇಷ ದಿನ ಅಂತಾನೆ ಹೇಳ್ಬೋದು. ನಿಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯುವ ಅವಕಾಶ ಕೂಡ ನಿಮಗೆ ಸಿಗತ್ತೆ ಅಂತ ಹೇಳ್ಬೋದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಆತಂಕ ದೂರವಾಗುತ್ತೆ. ಮನೆಯಲ್ಲಿ ಶುಭ ಕಾರ್ಯ ಅದ ಮಾತುಕತೆ ಕೂಡ ನಡೆಯುತ್ತೆ. ದೂರದ ಸಂಬಂಧಿಕರಿಂದ ಶುಭ ಸುದ್ದಿ ಕೂಡ ಸಿಗತ್ತೆ ನಿಮಗೆ. ಹಾಗೆ ಆರೋಗ್ಯ ದೃಷ್ಟಿಯಿಂದ ನೀವು ಸ್ವಲ್ಪ ಜಾಗರೂಕರಾಗಿರ್ಬೇಕು. ಚಂದ್ರನ ಸ್ಥಾನ ಕಾರಣದಿಂದಾಗಿ ನಿದ್ರಾಹೀನತೆ ಅಥವಾ ತಲೆನೋವು ಸಮಸ್ಯೆ ಕಾಡಬಹುದು. ಹವಾಮಾನ ಬದಲಾವಣೆಯಿಂದ ಶೀತ, ಕೆಮ್ಮು ಕಾಣಿಸ್ಕೊಳ್ಬಹುದು. ಕಣ್ಣಿನ ದೃಷ್ಟಿ ತೊಂದರೆ ಇರೋರು ಸ್ವಲ್ಪ ವೈದ್ಯರನ್ನ ಸಂಪರ್ಕಿಸುವುದು ಬಹಳ ಮುಖ್ಯ. ಪ್ರಾಣಾಯಾಮ, ಧ್ಯಾನ ಮಾಡೋದ್ರಿಂದ ಸ್ವಲ್ಪ ಮನಸ್ಸಿಗೆ ನಿಮಗೆ ಶಾಂತಿ ಸಿಗುತ್ತೆ. ಮೇಷರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಕೊರತೆ ಉಂಟಾಗಬಹುದು. ಮನಸ್ಸು ಓದಿನಿಂದ ಹೊರಗೆ ಬರುವ ಸಾಧ್ಯತೆ ಇದೆ. ಸ್ವಲ್ಪ ಸಕಾರಾತ್ಮಕ ಚಿಂತನೆ ನಡೆಸೋದು ಅಥವಾ ಹೆಚ್ಚಿನ ಪರಿಶ್ರಮ ಮಾಡೋದು ಬಹಳ ಒಳ್ಳೆಯದು. ಗುರುಗಳ ಅಥವಾ ಹಿರಿಯರ ಮಾರ್ಗದರ್ಶನ ಪಡೆಯೋದು ಬಹಳ ಒಳ್ಳೆಯದು. ವಿಶೇಷ ಅಂಶಗಳು ನೋಡೋದಾದ್ರೆ ಅದೃಷ್ಟ ಬಣ್ಣ ಕೆಂಪು ಮತ್ತು ಬಿಳಿ, ಅದೃಷ್ಟ ಸಂಖ್ಯೆ 1 ಮತ್ತು 9, ಅದೃಷ್ಟ ದಿಕ್ಕು ಪೂರ್ವ ದಿಕ್ಕು. ವಿಶೇಷ ಪರಿಹಾರಗಳು ನೋಡೋದಾದ್ರೆ ಇಂದು ಸೋಮವಾರ ಆಗಿರೋದ್ರಿಂದ ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಶಿವನಿಗೆ ಬಿಲ್ವ ಪತ್ರೆ ಮತ್ತು ಹಾಲು ಅಭಿಷೇಕ ಮಾಡಿ. ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ಸ್ವಲ್ಪ ಅಕ್ಕಿ ಅಥವಾ ಬಿಳಿ ಬಟ್ಟೆ ದಾನ ಮಾಡೋದು. ಹಾಗೆ ಓಂ ನಮಃ ಶಿವಾಯ ಮಂತ್ರ 108 ಬಾರಿ ಜಪಿಸೋದು ಬಹಳ ಒಳ್ಳೆಯದು. 2ನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ಅತ್ಯಂತ ಶುಭದಾಯಕ ದಿನ. ಚಂದ್ರನ ಸ್ಥಾನವು ನಿಮಗೆ ಲಾಭ ತರಲಿದೆ. ಮನಸ್ಸಿನಲ್ಲಿರುವ ಹಳೆ ಆಸೆಗಳು ಈಡೇರುವ ಸಾಧ್ಯತೆ ಕೂಡ ಇದೆ. ನೀವು ಹೊಸ ಉತ್ಸಾಹ ಮತ್ತು ಚೈತನ್ಯದಿಂದ ಕೂಡಿರ್ತೀರಾ. ಸ್ಥಿರತೆ ಮತ್ತು ತಾಳ್ಮೆಗೆ ಹೆಸರಾದವರು ನೀವು. ನಿಮ್ಮ ಬುದ್ಧಿವಂತಿಕೆ ಕಠಿಣ ಸವಾಲುಗಳು ಸುಲಭವಾಗಿ ಎದುರಿಸ್ತೀರಾ ಅಂತಾನೆ ಹೇಳ್ಬೋದು. ನೀವು ಮಾಡುವ ಕೆಲಸದಲ್ಲಿ ನಿಖರತೆ ಇರುತ್ತೆ ಮತ್ತೆ ಮೇಲಧಿಕಾರಿಗಳು ನಿಮ್ಮ ಕಾರ್ಯವೈಖರಿನ ಮೆಚ್ಚಿಕೊಳ್ತಾರೆ. ಹಾಗೆ ನಿಮ್ಮ ಸಂಬಳ ಹೆಚ್ಚಾಗುವ ಸಾಧ್ಯತೆ ಕೂಡ ಬಹಳ ಇದೆ. ಕಚೇರಿಯಲ್ಲಿ ಸಹೋದ್ಯೋಗಿಗಳ ನಿಮಗೆ ಬೆಂಬಲ ನೀಡ್ತಾರೆ. ಹಾಗೆ ತಂಡದಲ್ಲಿ ಕೆಲಸ ಮಾಡೋರಿಗೆ ಅತ್ಯಂತ ಉತ್ತಮ ಫಲಿತಾಂಶ ಕೂಡ ಸಿಗುತ್ತೆ. ನಿಮ್ಮ ಸಾಧನೆ ನೋಡಿ ಕೆಲವರು ಅಸೂಯೆ ಪಡ್ತಾರೆ. ಆದರೆ ಮುಂದಿನ ಯೋಜನೆಗಳಿಗೆ ಯಾರಿಗೂ ಬೇಗನೆ ಬಿಟ್ಕೊಡ್ಬೇಡಿ. ಹಾಗೆ ಆರ್ಥಿಕ ಲಾಭ ಬಹಳಷ್ಟು ಕಾಣುತ್ತೆ. ಹಿಂದೆ ವ್ಯವಹಾರ ಪುನಃ ಆರಂಭಿಸುವ ಸಾಧ್ಯತೆ ಕೂಡ ಇದೆ. ಹಳೆ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಕೂಡ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ತೊಡಗಿರೋರಿಗೆ ಇಂದು ಹೊಸ ಹೂಡಿಕೆ ಸಿಗುವ ಸಾಧ್ಯತೆ ಕೂಡ ಇದೆ. ವಿಶೇಷವಾಗಿ ಭೂಮಿ ಅಥವಾ ಕೃಷಿ ಐಷಾರಾಮಿ ವಸ್ತುಗಳ ಮೇಲೆ ವ್ಯಾಪಾರ ಮಾಡೋರಿಗಂತೂ ಭರ್ಜರಿ ಲಾಭ ಅಂತಾನೆ ಹೇಳಬಹುದು. ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಬಯಸುವವರಿಗೆ ಸ್ವಲ್ಪ ತಜ್ಞರ ಸಲಹೆ ಪಡೆಯುವುದು ಬಹಳ ಮುಖ್ಯ. ಐಷಾರಾಮಿ ವಸ್ತುಗಳ ಖರೀದಿಗಾಗಿ ಅಥವಾ ಮನೆಯ ಅಲಂಕಾರಕ್ಕಾಗಿ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚು ಎನಿಸುವುದಿಲ್ಲ ಇದು, ಯಾಕಂದ್ರೆ ಬದಲಾವಣೆಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತೀರಾ ನೀವು. ನಿಮ್ಮ ಜೀವನ ಸಂಗಾತಿಯೊಂದಿಗಿದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇಂದು ದೂರ ಆಗುತ್ತೆ. ಸಂಗಾತಿಯು ಬೆಲೆ ಬಾಳುವ ಉಡುಗೊರೆ ಅಥವಾ ಸರ್ಪ್ರೈಸ್ ನಿರೀಕ್ಷಿಸಬಹುದು.
ತಂದೆ ತಾಯಿ ಆರೋಗ್ಯ ಸುಧಾರಣೆ ಕಂಡು ಬರುತ್ತೆ. ಅವರ ಆಶೀರ್ವಾದ ನಿಮ್ಮ ಕೆಲಸದಲ್ಲಿ ರಕ್ಷಾ ಕವಚ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಅವಿವಾಹಿತರಿಗೆ ವಿವಾಹ ಸಂಬಂಧ ಕೂಡಿ ಬರುವ ಸಾಧ್ಯತೆ ಕೂಡ ಇದೆ. ಮಾನಸಿಕ ನೀವು ಸದೃಢರಾಗುತ್ತೀರಾ. ಹಾಗೆ ಗಂಟಲು ಅಥವಾ ಕುತ್ತಿಗೆ ಸಂಬಂಧಿಸಿದ ಸಣ್ಣ ಸಮಸ್ಯೆ ಕಾಣಿಸ್ಕೊಳ್ಬಹುದು. ತಂಪು ಪಾನೀಯಗಳಿಂದ ಸ್ವಲ್ಪ ದಿನದ ತನಕ ನೀವು ದೂರ ಇರಬೇಕು. ಬೆಳಗಿನ ಜಾವದ ನಡಿಗೆ ಅಥವಾ ಸಣ್ಣ ಪ್ರಮಾಣದ ಯೋಗ ದೇಹಕ್ಕೆ ಚೈತನ್ಯ ಹೆಚ್ಚಾಗಿಸುತ್ತೆ. ಹಸಿರು ತರಕಾರಿ ಹೆಚ್ಚು ಬಳಸೋದ್ರಿಂದ ನಿಮ್ಮ ಆರೋಗ್ಯ ಅತ್ಯುತ್ತಮವಾಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೆ ತಾಂತ್ರಿಕ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಹೊಸ ಆಲೋಚನೆಗಳು ಹೊಳೆಯಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಅಭ್ಯಾಸದಲ್ಲಿ ಸ್ವಲ್ಪ ಉತ್ತಮ ಪ್ರಗತಿ ಕಂಡು ಬರುತ್ತೆ. ಸೋಮಾರಿತನ ಬಿಟ್ಟು ಓದಬೇಕು. ವಿಶೇಷ ಅಂಶಗಳು ನೋಡೋದಾದ್ರೆ ಅದೃಷ್ಟ ಬಣ್ಣ ಹಸಿರು ಮತ್ತು ಬಿಳಿ, ಅದೃಷ್ಟ ಸಂಖ್ಯೆ 2 ಮತ್ತು 7, ಅದೃಷ್ಟ ದಿಕ್ಕು ದಕ್ಷಿಣ ದಿಕ್ಕು. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಸಕ್ಕರೆ ಅಥವಾ ಬೆಳ್ಳಿ ವಸ್ತುವನ್ನು ದಾನ ಮಾಡಿ. ಬಿಳಿ ಹೂಗಳು ಶಿವನಿಗೆ ಅರ್ಪಿಸೋದು. ಓಂ ಸೋಮಾಯ ನಮಃ ಮಂತ್ರ ಜಪಿಸೋದು. ಹಸುಗಳಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲ ತಿನ್ನಿಸೋದು. ಆರ್ಥಿಕ ಅಡೆತಡೆಗಳು ನಿವಾರಣೆ ಆಗುತ್ತದೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇಂದು ಸಕ್ರಿಯವಾದ ಅಥವಾ ಲಾಭವಾದ ದಿನ ಅಂತಾನೆ ಹೇಳ್ಬೋದು. ರಾಶಾಧಿಪತಿ ಬುಧ ಅನುಗ್ರಹ ನಿಮ್ಮ ಬುದ್ಧಿಶಕ್ತಿ ಮತ್ತು ಚುರುಕು ಕೆಲಸವನ್ನು ಹೆಚ್ಚಿಸುತ್ತೆ. ಹಳೆಯ ಸಮಸ್ಯೆಗಳು ಏನೇ ಇದ್ರೂ ಅದಕ್ಕೆ ಪರಿಹಾರ ಸಿಗುತ್ತೆ. ಸೋಮವಾರದ ದಿನ ಆಗೋದ್ರಿಂದ ಆತ್ಮವಿಶ್ವಾಸ ಉತ್ತುಂಗದಲ್ಲಿರುತ್ತೆ. ಇದು ನಿಮ್ಮ ಯಶಸ್ಸಿಗೆ ಕಾರಣ ಕೂಡ ಆಗುತ್ತೆ. ನಿಮ್ಮ ಮಾತಿನ ಚಾತುರ್ಯದಿಂದ ಕಚೇರಿಯಲ್ಲಿ ಎಲ್ಲರ ಗಮನ ಸೆಳೀತೀರಾ. ಪ್ರಮುಖ ಸಭೆಗಳಲ್ಲಿ ನಿಮ್ಮ ಆಲೋಚನೆಗಳಿಗೆ ಮನ್ನಣೆ ಸಿಗುತ್ತೆ. ಕೆಲಸದ ನಿಮಿತ್ತ ಸಣ್ಣ ಪ್ರಯಾಣ ಮಾಡಬಹುದು. ಅದು ನಿಮಗೆ ಮುಂದಿನ ದಿನಗಳಲ್ಲಿ ಬಹಳ ಲಾಭ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಸಾಧನೆ ಹಾದಿ ಸಣ್ಣ ಪುಟ್ಟ ಅಡೆತಡೆಗಳು ಎದುರಾಗಬಹುದು. ಆದರೆ ತಾಳ್ಮೆ ಮತ್ತು ಸಮಯ ಪ್ರಜ್ಞೆಯಿಂದ ಎಲ್ಲನೂ ನಿವಾರಿಸಬೇಕು. IT ಮತ್ತು ಮಾಧ್ಯಮ ಕ್ಷೇತ್ರದಲ್ಲಿರೋರಿಗೆ ಇಂದು ಕೆಲಸದ ಒತ್ತಡ ಬಹಳ ಇರುತ್ತೆ. ಅದರ ಉತ್ತಮ ಫಲಿತಾಂಶ ಸಿಗುತ್ತೆ. ಹಾಗೆ ನಿಮ್ಮ ವ್ಯವಹಾರ ವಿಸ್ತಾರ ಅಥವಾ ಹೊಸ ಯೋಜನೆಗಳಿಗೆ ಸಹಿ ಹಾಕಲು ಇಂದು ಶುಭ ಸಮಯ ಅಂತಾನೆ ಹೇಳ್ಬೋದು. ಮಾರ್ಕೆಟಿಂಗ್ ಮತ್ತು ಕಮಿಷನ್ ಆಧಾರಿತ ವ್ಯವಹಾರ ಮಾಡೋರಿಗೆ ಅನಿರೀಕ್ಷಿತ ಧನಲಾಭ. ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸಿಕೊಂಡಿರುವ ಮಿಥುನ ರಾಶಿಯವರಿಗೆ ಸ್ವಲ್ಪ ಜಾಗರೂಕತೆಯಿಂದ ಹೆಜ್ಜೆ ಹಾಕಬೇಕು. ಲಾಭ ಗಳಿಸಕ್ಕೆ ಹೋಗಿ ನಷ್ಟ ಆಗುತ್ತೆ. ಹಾಗೆ ಹೂಡಿಕೆ ವಾಪಸ್ ಬರುವ ಸಾಧ್ಯತೆ ಕೂಡ ಇದೆ. ಮತ್ತೆ ಆದಾಯದ ಮೂಲಗಳು ಹೆಚ್ಚಾಗತ್ತೆ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಬರುವ ಸಾಧ್ಯತೆ ಕೂಡ ಇದೆ. ಮನೋರಂಜನೆ ಅಥವಾ ಪ್ರವಾಸಕ್ಕೆ ಸ್ವಲ್ಪ ಹಣ ಖರ್ಚು ಮಾಡ್ತೀರಾ. ನಿಮ್ಮ ಉಳಿತಾಯದ ಮೇಲೆ ದೊಡ್ಡ ಪ್ರಮಾಣ ಕೂಡ ಬೀರುತ್ತೆ. ಇಂದು ಹಣಕಾಸಿನ ವ್ಯವಹಾರ ಮಾಡುವಾಗ ಕಾಗದ ಪತ್ರವನ್ನು ಸರಿಯಾಗಿ ಪರಿಶೀಲಿಸಬೇಕು. ಇಲ್ದಿದ್ರೆ ಬಹಳ ಆತುರದ ನಿರ್ಧಾರ ತೆಗೆದುಕೊಳ್ಬೇಡಿ. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯ ಕಳೀತೀರಾ. ಹಾಗೆ ನಿಮ್ಮ ಮನಸ್ಸಿನ ಮಾತು ಹಂಚಿಕೊಳ್ಳಲು ಸೂಕ್ತವಾದ ದಿನ. ಒಡ ಹುಟ್ಟಿದವರಿಂದ ಅಗತ್ಯವಿರುವ ಸಹಾಯ ಮತ್ತು ಮಾರ್ಗದರ್ಶನ ಕೂಡ ಸಿಗತ್ತೆ ನಿಮಗೆ. ಮನೆಯಲ್ಲಿ ಯಾವುದಾದ್ರೂ ಶುಭ ಕಾರ್ಯ ಅಥವಾ ಚರ್ಚೆ ಮಾಡೋದು, ಅತಿಥಿಗಳ ಆಗಮನ ನಿಮ್ಮ ಮನೆಗೆ ಸಂಭ್ರಮದ ವಾತಾವರಣ ತರುತ್ತೆ. ಅತಿಯಾದ ಕೆಲಸದ ಒತ್ತಡದಿಂದ ಸ್ವಲ್ಪ ಆಯಾಸ ಮತ್ತು ನರಗಳ ದೌರ್ಬಲ್ಯ ಕಾಡಬಹುದು. ಕಣ್ಣಿನ ಅಥವಾ ಚರ್ಮದ ಸಮಸ್ಯೆ ಇರೋರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಸಾಕಷ್ಟು ನೀರು ಕುಡೀರಿ. ಉತ್ತಮ ಆಹಾರ ಸೇವಿಸಿ. ಸಂಜೆ ಸಮಯ ಸ್ವಲ್ಪ ಧ್ಯಾನ ಮಾಡಿ. ಮನಸ್ಸಿಗೆ ಶಾಂತಿ ಆಗುತ್ತೆ. ವಿದ್ಯಾರ್ಥಿಗಳು ಓದಿನ ಕಡೆ ಸ್ವಲ್ಪ ಗಮನ ಹೆಚ್ಚಾಗತ್ತೆ. ಗಣಿತ ಮತ್ತು ವಿಜ್ಞಾನ ವಿಷಯದಲ್ಲಿ ಇರುವ ವಿದ್ಯಾರ್ಥಿಗಳು ಉತ್ತಮ ಪ್ರಗತಿ ಕೂಡ ಸಿಗುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುವವರು ಇವತ್ತು ಹೊಸ ವಿಷಯ ಕಲಿಯೋ ಆಸಕ್ತಿ ತೋರಿಸ್ತೀರಾ. ಶಿಕ್ಷಕರಿಂದ ಮೆಚ್ಚುಗೆ ಕೂಡ ನಿಮಗೆ ಸಿಗುತ್ತೆ. ವಿಶೇಷ ಅಂಶ ನೋಡೋದಾದ್ರೆ ಅದೃಷ್ಟ ಬಣ್ಣ ಹಸಿರು ಮತ್ತು ತಿಳಿ ಹಳದಿ, ಅದೃಷ್ಟ ಸಂಖ್ಯೆ 5 ಮತ್ತು 8, ಅದೃಷ್ಟ ದಿಕ್ಕು ಪಶ್ಚಿಮ ದಿಕ್ಕು. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಗಣೇಶನಿಗೆ ದುರ್ವೆ ಅರ್ಪಿಸಿ ಅಥವಾ ಓಂ ಗಂ ಗಣಪತಿ ನಮಃ ಮಂತ್ರವನ್ನು ಜಪಿಸಿ. ಹಸಿರು ಬೇಳೆ ಅಥವಾ ಹಸಿರು ಬಟ್ಟೆ ದಾನ ಮಾಡೋದ್ರಿಂದ ಬಹಳ ಶ್ರೇಯಸ್ಕರ. ಹಸುವಿಗೆ ಹಸಿರು ಮೇವನ್ನು ನೀಡುವುದು ಅಥವಾ ಬುಧ ದೋಷ ನಿವಾರಣೆ ಆಗಕ್ಕೆ ಬಹಳ ಕಾರಣ ಆಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಭಾವನಾತ್ಮಕವಾಗಿ ಸ್ವಲ್ಪ ಸಂವೇದನಾಶೀಲತೆಯ ದಿನವಾಗಿರುತ್ತೆ. ರಾಶಾಧಿಪತಿ ಚಂದ್ರ ಸಂಚಾರವು ನಿಮ್ಮಲ್ಲಿ ಮಿಶ್ರ ಭಾವನೆಯನ್ನು ಉಂಟು ಮಾಡುತ್ತೆ. ಒಂದು ಕಡೆ ಕೆಲಸದ ಉತ್ಸಾಹ, ಇನ್ನೊಂದು ಕಡೆ ಸಣ್ಣ ವಿಷಯಕ್ಕೂ ಬೇಸರ. ಸೋಮವಾರ ಆಗಿರೋದ್ರಿಂದ ರಾಶಾಧಿಪತಿ ಶಿವನ ಆರಾಧನೆ ಮಾನಸಿಕ ಸ್ಥಿರವನ್ನು ತಂದುಕೊಡುತ್ತೆ ಅಂತಾನೆ ಹೇಳಬಹುದು. ಕಚೇರಿಯಲ್ಲಿ ಕೆಲಸದ ಹೊರೆ ಹೆಚ್ಚಿರುತ್ತೆ ನಿಮಗಿವತ್ತು. ನೀವು ಮಾಡುವ ಕೆಲಸದಲ್ಲಿ ಸಣ್ಣ ಪುಟ್ಟ ತಪ್ಪು ಆಗಬಹುದು. ಸ್ವಲ್ಪ ಎಚ್ಚರ ವಹಿಸಬೇಕು. ಯಾಕಂದ್ರೆ ನಿಮ್ಮ ವಿರೋಧಿಗಳು ನಿಮ್ಮನ್ನು ಟೀಕಿಸಲು ಕಾಯ್ತಾನೇ ಇರ್ತಾರೆ. ಹಿರಿಯ ಅಧಿಕಾರಿಗಳಿಂದ ಇಂದು ನಿಮಗೆ ಮಾರ್ಗದರ್ಶನ ಸಿಗುತ್ತೆ. ಹೊಸ ಜವಾಬ್ದಾರಿ ವಹಿಸಿಕೊಳ್ಳುವಾಗ ಸ್ವಲ್ಪ ಹಿಂಜರಿಬೇಡಿ. ಅದು ನಿಮ್ಮ ಭವಿಷ್ಯಕ್ಕೆ ಅಡಿಪಾಯ ಆಗುತ್ತೆ. ಉದ್ಯೋಗ ಬದಲಾವಣೆ ಪ್ರಯತ್ನಿಸುತ್ತಿರೋರಿಗೆ ಶುಭ ಸುದ್ದಿ ಕೂಡ ಸಿಗುತ್ತೆ. ಸರ್ಕಾರಿ ಕೆಲಸದಲ್ಲಿರೋರಿಗೆ ವರ್ಗಾವಣೆ ಕೂಡ ಸಿಗುತ್ತೆ. ಹಾಗೆ ಹೂಡಿಕೆ ಮಾಡೋಕ್ಕೆ ಸ್ವಲ್ಪ ಮುಂದೂಡೋದು ಉತ್ತಮ. ಈಗಲೇ ಮಾಡುತ್ತಿರುವ ವ್ಯವಹಾರದಲ್ಲಿ ಸ್ಥಿರತೆ ಕಾಯ್ದುಕೊಳ್ಳಿ. ಆಮೇಲೆ ಜಮೀನು ಅಥವಾ ಆಸ್ತಿ ವ್ಯವಹಾರ ಮಾಡೋರಿಗೆ ಸಕಾರಾತ್ಮಕ ಫಲಿತಾಂಶ ಕೂಡ ಸಿಗುತ್ತೆ. ಹಳೆಯ ಆಸ್ತಿ ಮಾರಾಟದಿಂದ ದೊಡ್ಡ ಮೊತ್ತದ ಧನ ಲಾಭ ಆಗುತ್ತೆ. ಹಾಲಿನ ಉತ್ಪನ್ನ ಅಥವಾ ದ್ರವ ಪದಾರ್ಥ ಅಥವಾ ಸಮುದ್ರ ಸಂಬಂಧಿತ ಉತ್ಪನ್ನ ವ್ಯಾಪಾರ ಮಾಡೋರಿಗೆ ಇಂದು ನಿರೀಕ್ಷಿತ ಲಾಭ ಕೂಡ ದೊರೆಯುತ್ತೆ.
ಕುಟುಂಬದ ಸದಸ್ಯರ ಆರೋಗ್ಯಕ್ಕಾಗಿ ಸ್ವಲ್ಪ ಮನೆಯ ದುರಸ್ತಿಗಾಗಿ ಅನಿರೀಕ್ಷಿತ ಖರ್ಚು ಎದುರಾಗಬಹುದು. ಅದಕ್ಕಿಂತ ಖರ್ಚು ಹೆಚ್ಚಾಗದಂತೆ ಬಜೆಟ್ ರೂಪಿಸ್ಕೊಳ್ಳಿ. ಇಂದು ಯಾರಿಗೂ ಸಾಲ ನೀಡಬೇಡಿ ಹಾಗೂ ಸಾಲ ಪಡೆಯುವುದನ್ನು ತಪ್ಪಿಸಿ. ಹಣಕಾಸಿನ ವಿಚಾರದಲ್ಲಿ ಯಾರನ್ನು ಕುರುಡಾಗಿ ನಂಬೇಡಿ. ಭವಿಷ್ಯದ ಯೋಚನೆಗಾಗಿ ಹಣವನ್ನು ಮೀಸಲಿಡಿ. ಇದು ಬಹಳ ಅನಿವಾರ್ಯ ನಿಮಗೆ. ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಅವರೊಂದಿಗೆ ಸಮಯ ಕಳೆಯುವುದು ನಿಮಗೆ ಮನಸ್ಸಿಗೆ ಶಾಂತಿ ನೀಡುತ್ತೆ. ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೂ ವಾದ ಉಂಟಾಗುತ್ತೆ. ಮಾತಿನ ಮೇಲೆ ನಿಗಾ ಇರಲಿ. ಮಕ್ಕಳ ನಡವಳಿಕೆ ಸುಧಾರಣೆ ಕಂಡು ಬರುತ್ತೆ. ಅವರಿಂದ ನಿಮಗೆ ಹೆಮ್ಮೆ ತರುವಂತಹ ಸುದ್ದಿಗಳು ಸಿಗಬಹುದು. ಇಂದು ಸಮಾಜ ಸೇವೆಯಲ್ಲಿ ಗೌರವ ಹೆಚ್ಚಾಗುತ್ತೆ. ಹಳೆಯ ಸ್ನೇಹಿತರ ಭೇಟಿ ಅವಕಾಶ ಆಗುವ ಸಾಧ್ಯತೆ ಕೂಡ ಇದೆ. ಎದೆ ಭಾಗದಲ್ಲಿ ನೋವು ಅಥವಾ ಶೀತದಂತಹ ಸಮಸ್ಯೆ ಕಾಡಬಹುದು. ಹವಾಮಾನ ಬದಲಾವಣೆ, ಇನ್ಫೆಕ್ಷನ್ ಆಗುತ್ತೆ. ಹಾಗೆ ಅತಿಯಾದ ಚಿಂತೆ ಮಾಡೋದ್ರಿಂದ BP ವ್ಯತ್ಯಾಸ ಆಗುತ್ತೆ ನೋಡ್ರಿ. ಹೆಚ್ಚು ನೀರು ಕುಡಿಬೇಕು. ಆಮೇಲೆ ತಾಜಾ ಹಣ್ಣು ಸೇವಿಸಬೇಕು. ಸಂಜೆ ವೇಳೆಗೆ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸ್ವಲ್ಪ ಧ್ಯಾನ ಮಾಡಬೇಕು. ವಿದ್ಯಾರ್ಥಿಗಳಿಗೆ ನಿಮ್ಮ ಮನಸ್ಸಿನ ಅಲೆದಾಡಬಹುದು. ಇದರಿಂದ ಓದಿನಲ್ಲಿ ಏಕಾಗ್ರತೆ ಕಷ್ಟವಾಗಬಹುದು. ನಿಮ್ಮ ಗುರಿ ಮರಿಬೇಡಿ. ಸಂಗೀತ, ನೃತ್ಯ, ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಇರೋರು ವಿದ್ಯಾರ್ಥಿಗಳು ನಿಮ್ಮ ಅವಕಾಶಗಳು ಸಿಗಲಿದೆ. ಶಿಕ್ಷಕರ ಮಾರ್ಗದರ್ಶನ ಪಡೆದು ಮುಂದುವರಿಯಿರಿ. ವಿಶೇಷ ಅಂಶಗಳು ನೋಡೋದಾದ್ರೆ ಅದೃಷ್ಟ ಬಣ್ಣ ಬಿಳಿ ಮತ್ತು ಮುತ್ತಿನ ಬಣ್ಣ, ಅದೃಷ್ಟ ಸಂಖ್ಯೆ 2 ಮತ್ತು 4, ಅದೃಷ್ಟ ದಿಕ್ಕು ವಾಯುವ್ಯ ದಿಕ್ಕು. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಸೋಮವಾರ ಆಗಿರೋದ್ರಿಂದ ಶಿವನ ಜಲಾಭಿಷೇಕ ಮಾಡಿ, ಬಡವರಿಗೆ ಹಾಲು ಮತ್ತು ಅಕ್ಕಿ ದಾನ ಮಾಡಿ ಮತ್ತು ನಿಮ್ಮ ಚಂದ್ರ ದೋಷವನ್ನು ನಿವಾರಣೆ ಆಗುತ್ತೆ. ಹಾಗೆ ಓಂ ಶಾಂ ಶ್ರೀಂ ಶ್ರೌಂ ಸಂ ಚಂದ್ರಮಸೆ ನಮಃ ಎಂಬ ಮಂತ್ರವನ್ನು 11 ಬಾರಿ ಜಪಿಸಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಗೌರವ ಮತ್ತು ಕೀರ್ತಿ ಹೆಚ್ಚಾಗುವ ದಿನ. ನಿಮ್ಮ ರಾಶಿಯಾಧಿಪತಿ ಸೂರ್ಯ ಪ್ರಭಾವ ನಿಮ್ಮ ಮುಖದಲ್ಲಿ ಒಂದು ರೀತಿಯ ತೇಜಸ್ಸು ಮತ್ತು ಕಾರ್ಯದಲ್ಲಿ ದೃಢತೆ ತರಲಿದೆ. ಇಂದು ನೀವು ಕೈಗೊಳ್ಳುವ ಯಾವುದೇ ನಿರ್ಧಾರ ದೂರದೃಷ್ಟಿ ಇರುತ್ತೆ. ಭವಿಷ್ಯದಲ್ಲಿ ಉತ್ತಮ ಲಾಭ ಕಂಡು ಸಮಾಜದಲ್ಲಿ ನಿಮ್ಮ ಸ್ಥಾನ ಹೆಚ್ಚಾಗುತ್ತೆ. ಹಾಗೆ ಕಚೇರಿಯಲ್ಲಿ ಬಾಕಿ ಉಳಿದಿದ್ದ ಕೆಲಸ ಇಂದು ಪೂರ್ಣಗೊಳಿಸ್ತೀರಾ. ನಿಮ್ಮ ಕೆಲಸದಲ್ಲಿ ಮಾಡುವ ವರ್ಗದವರು ನಿಮ್ಮ ಪೂರ್ಣ ಸಹಕಾರ ಸಿಗಲಿದೆ. ಸರ್ಕಾರಿ ಕೆಲಸಕ್ಕೆ ಪ್ರಯತ್ನಿಸುತ್ತಿರೋರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ರಾಜಕೀಯ ಅಥವಾ ಆಡಳಿತ ರಂಗದಲ್ಲಿ ಕೆಲಸ ಮಾಡ್ತಿರೋರಿಗೆ ಗಣ್ಯ ವ್ಯಕ್ತಿಯ ಭೇಟಿಯಾಗುತ್ತೆ. ಹೊಸ ಜವಾಬ್ದಾರಿಗಳು ಹೀಗಲಿರುತ್ತೆ. ಸ್ವಲ್ಪ ನೀವು ಎಚ್ಚರದಿಂದ ಇರಬೇಕಾಗಿರೋದು ಏನು ಅಂತಂದರೆ ಅಹಂಕಾರ ದೂರವಿಡಿ. ನಿಮ್ಮ ಯಶಸ್ಸು ನಡುವೆ ಸಹೋದ್ಯೋಗಿಗಳೊಂದಿಗೆ ವಿನಯದಿಂದ ವರ್ತಿಸಿ ಮತ್ತು ನಿಮ್ಮ ವ್ಯಕ್ತಿತ್ವ ಇನ್ನಷ್ಟು ಉತ್ತುಂಗದಕ್ಕೆ ಏರುತ್ತೆ. ಹಾಗೆ ಹೊಸ ಉದ್ಯಮ ಆರಂಭಿಸಲು ಅಥವಾ ಇರುವ ಉದ್ಯಮ ವಿಸ್ತರಿಸಲು ಇಂದು ನೀವು ಮಾಡುವ ಯೋಜನೆಗಳು ಯಶಸ್ವಿಯಾಗುತ್ತೆ. ಹಳೆಯ ಹೂಡಿಕೆಗಳಿಂದ ಅಥವಾ ಬಾಕಿ ಉಳಿದಿದ್ದ ಹಣದಿಂದ ಚಿನ್ನಾಭರಣ, ಲೋಹ ಅಥವಾ ವಿದೇಶಿ ವ್ಯಾಪಾರದಲ್ಲಿ ತೊಡಗಿಕೊಂಡಿರೋರಿಗೆ ವಿಶೇಷ ಧನಲಾಭ. ದೊಡ್ಡ ಕಂಪನಿಗಳೊಂದಿಗೆ ಪ್ರಭಾವಿ ವ್ಯಕ್ತಿಗಳ ಪರಿಚಯ ಆಗುತ್ತೆ ಹಾಗೂ ವ್ಯವಹಾರ ಒಪ್ಪಂದಗಳಿಗೆ ಸಹಿ ಕೂಡ ಹಾಕ್ತೀರಾ. ಆದಾಯದ ಹರಿವು ಹೆಚ್ಚಾಗುತ್ತೆ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಹಣ ಬರುವ ಸಾಧ್ಯತೆ ಕೂಡ ಇದೆ. ಆದರೆ ನೀವು ಐಷಾರಾಮಿ ವಸ್ತುಗಳಿಗಾಗಿ ಅಥವಾ ವಾಹನ ಹಣವೇ ಸಾಧ್ಯತೆ ಕೂಡ ಇದೆ. ಮನೆಯಲ್ಲಿ ಚರ್ಚೆ ಕೂಡ ಮಾಡ್ತೀರಾ. ನಿಮ್ಮ ಸಂತೋಷ ಹೆಚ್ಚಾಗುತ್ತೆ ಇದರಿಂದ. ಹೂಡಿಕೆ ಮಾಡುವ ಮುನ್ನ ಆತುರ ಬೇಡ. ತಜ್ಞರ ಸಲಹೆ ಪಡೆಯುವುದು ಮುಂದುವರಿಯುವುದು ಬಹಳ ಮುಖ್ಯ. ತಂದೆ ಕಡೆಯಿಂದ ಸ್ವಲ್ಪ ನೀವು ಆಸ್ತಿ ಅಥವಾ ಹಣದ ಲಾಭ ಆಗುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದ ಪಡೆದು ಕೆಲಸವನ್ನು ಮುಂದುವರಿಸಿ. ಪ್ರೇಮಿಗಳಿಗೆ ರೋಮಾಂಚಕ ದಿನ ಅಂತಾನೆ ಹೇಳ್ಬೋದು. ಸಂಗಾತಿಯೊಂದಿಗೆ ಪ್ರವಾಸ ಅಥವಾ ಔತಣಕೂಟಕ್ಕೆ ಹೋಗುವ ಅವಕಾಶ ಸಿಗುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ಧಾರ್ಮಿಕ ಕಾರ್ಯಗಳು ನಡೆಸುವ ಸಾಧ್ಯತೆ ಕೂಡ ಇದೆ ಅಂತಾನೆ ಹೇಳ್ಬಹುದು. ಹಾಗೆ ಸೂರ್ಯನ ಪ್ರಖರತೆಯಂತೆ ನಿಮ್ಮಲ್ಲಿ ಪಿತ್ತದ ಸಮಸ್ಯೆ ಅಥವಾ ಉಷ್ಣದ ತೊಂದರೆ ಕಾಣಿಸ್ಕೊಳ್ಬಹುದು. ಕಣ್ಣಿನ ಉರಿ ಅಥವಾ ತಲೆನೋವು ಕಾಣಿಸ್ಕೊಳ್ಬಹುದು. ಅತಿಯಾದ ಮಸಾಲೆ ಯುಕ್ತ ಪದಾರ್ಥ ಅಥವಾ ಆಹಾರದಿಂದ ದೂರವಿರಿ. ಸಾಕಷ್ಟು ನೀರು ಕುಡಿಯಿರಿ. ಎಳ್ನೀರು ಕುಡಿಯಿರಿ. ಹಾಗೆ ಸೂರ್ಯೋದಯ ಸಮಯದಲ್ಲಿ ಸೂರ್ಯ ನಮಸ್ಕಾರ ಮಾಡುವುದು ನಿಮ್ಮ ಆರೋಗ್ಯಕ್ಕೆ ಆತ್ಮವಿಶ್ವಾಸ ಹೆಚ್ಚಿಸುತ್ತೆ. ಹಾಗೆ ನಿಮ್ಮ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಲಿದ್ದು ಕಠಿಣ ವಿಷಯಗಳನ್ನು ಸುಲಭವಾಗಿ ಕಲಿತೀರಾ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋರಿಗೆ ಇಂದು ಆತ್ಮವಿಶ್ವಾಸ ಹೆಚ್ಚಾಗತ್ತೆ. ಕ್ರೀಡಾ ಕ್ಷೇತ್ರದಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶ ಕೂಡ ದೊರೆಯುತ್ತೆ. ವಿಶೇಷ ಅಂಶಗಳು ನೋಡೋದಾದ್ರೆ ಅದೃಷ್ಟ ಬಣ್ಣ ಕೇಸರಿ ಮತ್ತು ಹಳದಿ, ಅದೃಷ್ಟ ಸಂಖ್ಯೆ 1, 3, 9, ಅದೃಷ್ಟ ದಿಕ್ಕು ಪೂರ್ವ ದಿಕ್ಕು. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಕೆಂಪು ಬಣ್ಣದ ಬಟ್ಟೆ ಅಥವಾ ಗೋಧಿ ಬಡವರಿಗೆ ದಾನ ಮಾಡಿ. ನಿಮ್ಮ ತಂದೆ ಅಥವಾ ಹಿರಿಯರ ಪಾದ ಮುಟ್ಟಿ ನಮಸ್ಕರಿಸಿ. ಇದರಿಂದ ನಿಮ್ಮ ಕೆಲಸ ಬೇಗ ಮುಗಿಯುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಅತ್ಯಂತ ಜಾಗರೂಕರಾಗಿ ಹೆಜ್ಜೆ ಇಡಬೇಕಾದ ದಿನ ಇವತ್ತು. ಗ್ರಹಗತಿಗಳ ಬದಲಾವಣೆ ನಿಮ್ಮಲ್ಲಿ ಸ್ವಲ್ಪ ಗೊಂದಲ ಉಂಟಾಗುತ್ತೆ. ಆದರೆ ನಿಮ್ಮ ಸಹಜ ಬುದ್ಧಿವಂತಿಕೆಯಿಂದ ನೀವು ಪರಿಸ್ಥಿತಿಯನ್ನು ನಿಭಾಯಿಸ್ತೀರಾ ಅಂತಲೇ ಹೇಳ್ಬೋದು. ನೀವು ಮಾಡುವ ಕೆಲಸದಲ್ಲಿ ಸ್ವಲ್ಪ ಪಾರದರ್ಶಕತೆ ಇರಬೇಕು. ಸೋಮವಾರ ಆಗಿರೋದ್ರಿಂದ ಶಿವನ ಆರಾಧನೆ ಮಾಡೋದ್ರಿಂದ ಮನಸ್ಸಿನ ಆತಂಕಗಳು ದೂರ ಆಗುತ್ತೆ. ಕಚೇರಿಯಲ್ಲಿ ಬಾಕಿ ಉಳಿದಿರುವ ಕೆಲಸ ಸ್ವಲ್ಪ ನೀವು ಪಟ್ಟಿ ಹಾಕಿ ಹೆಜ್ಜೆ ಇಡಬೇಕಾಗತ್ತೆ. ಅದು ನಿಮಗೆ ದೊಡ್ಡ ಸವಾಲನ್ನೇ ನೀಡುತ್ತೆ ಅಂತಲೇ ಹೇಳ್ಬೋದು. ಸಹೋದ್ಯೋಗಿಗಳ ನಡುವೆ ಸ್ವಲ್ಪ ಗುಂಪುಗಾರಿಕೆ ಅಥವಾ ರಾಜಕೀಯದಿಂದ ನೀವು ಸ್ವಲ್ಪ ದೂರ ಇರಬೇಕು. ಯಾಕಂದರೆ
ಬೇರೆಯವ್ರ ಬಗ್ಗೆ ಪಿಸು ಮಾತಾಡೋದು ಅದು ನಿಮಗೆ ವ್ಯಕ್ತಿತ್ವಕ್ಕೆ ಧಕ್ಕೆ ಆಗತ್ತೆ ಅಂತಾನೆ ಹೇಳ್ಬೋದು. ಹೊಸ ಉದ್ಯೋಗಕ್ಕೆ ಪ್ರಯತ್ನಿಸುತ್ತಿರೋರಿಗೆ ಸ್ವಲ್ಪ ಅಡೆತಡೆಗಳು ಎದುರಾಗತ್ತೆ, ಆದರೆ ನಿರಾಶರಾಗಬೇಡಿ. ನಿಮ್ಮ ಕೌಶಲ್ಯಗಳನ್ನು ವೃದ್ಧಿ ಮಾಡಿಕೊಂಡು ಮತ್ತೆ ಸೂಕ್ತ ಸಮಯಕ್ಕಾಗಿ ಕಾಯಿರಿ. ವ್ಯವಹಾರದಲ್ಲಿ ಇಂದು ಲೆಕ್ಕಪತ್ರ ಬಗ್ಗೆ ಹೆಚ್ಚಿನ ನಿಗಾ ಇರುತ್ತೆ. ಸಣ್ಣ ತಪ್ಪಿನಿಂದಾಗಿ ಆರ್ಥಿಕ ನಷ್ಟ ಆಗುವ ಸಾಧ್ಯತೆ ಕೂಡ ಇದೆ. ಹೆಚ್ಚು ವ್ಯವಹಾರ ಮಾಡೋ ಬಗ್ಗೆ ಅಥವಾ ಹೊಸ ಒಪ್ಪಂದಕ್ಕೆ ಸಹಿ ಹಾಕೋ ಬಗ್ಗೆ ಆದಷ್ಟು ಸೂಕ್ತ ದಿನವಲ್ಲ ಇವತ್ತು. ಇದನ್ನ ಮುಂದುವರಿಸಿ, ಅಂದ್ರೆ ಮುಂದೂಡಿ ಬೇರೆ ದಿನದಲ್ಲಿ ನೀವು ಸಹಿ ಹಾಕೋದು ಬಹಳ ಒಳ್ಳೆಯದು. ಲೇಖನ ಸಾಮಗ್ರಿ ಅಥವಾ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಿಸಿದ ವ್ಯಾಪಾರ ಮಾಡೋರಿಗೆ ಅನಿರೀಕ್ಷಿತ ಸಣ್ಣ ಧನ ಲಾಭ ಆಗತ್ತೆ ಅಂತಾನೆ ಹೇಳ್ಬೋದು. ಆದಾಯ ಸ್ಥಿರವಾಗತ್ತೆ, ಖರ್ಚಿನ ಮೇಲೆ ಸ್ವಲ್ಪ ನೀವು ಗಮನ ಹರಿಸಬೇಕು. ಷೇರು ಮಾರುಕಟ್ಟೆ ಅಥವಾ ಭೂಮಿ ಮೇಲೆ ಹೂಡಿಕೆ ಮಾಡುವಾಗ ಸ್ವಲ್ಪ ಎಚ್ಚರದಿಂದಿರಬೇಕು. ಹಳೆಯ ಸಾಲ ತೀರಿಸಲು ಇಂದು ನೀವು ಯೋಜನೆಯನ್ನು ಮಾಡ್ತೀರಾ. ಅನಗತ್ಯ ಐಷಾರಾಮಿ ವಸ್ತುಗಳಿಗೆ ಹಣವನ್ನು ವ್ಯಯ ಮಾಡೋದು ಸ್ವಲ್ಪ ತಪ್ಪಿಸಿರಿ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಮೂಡಬಹುದು. ವಿಶೇಷವಾಗಿ ಮೌನವನ್ನು ಬೆಳೆಸಬೇಡಿ, ಸಮಾಧಾನದಿಂದ ಮಾತಾಡಿ. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಸ್ವಲ್ಪ ಚಿಂತೆ ಒಳಗಾಗ್ತೀರಾ. ಹಾಗೆ ನಿಮ್ಮ ಸಮಯ ಮತ್ತು ಮಾರ್ಗದರ್ಶನ ಅವಶ್ಯಕತೆ ಇರುತ್ತೆ ಅವರಿಗೆ. ಪ್ರೇಮಿಗಳಿಗೆ ಇಂದು ಸಾಮರಸ್ಯದ ದಿನ. ಸಂಗಾತಿ ನಿರೀಕ್ಷಿಸಿದ್ದನ್ನು ನೀವು ಪೂರೈಸಕ್ಕಾಗಿಲ್ಲ ಅಂತಂದ್ರೆ ಅದಕ್ಕೆ ಪ್ರಯತ್ನ ಆದ್ರೂ ಪಡ್ತೀರಾ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆ ಅಥವಾ ಹೊಟ್ಟೆ ನೋವು ಕಾಡಬಹುದು. ಮನಸ್ಸಿಗೆ ಒತ್ತಡದಿಂದಾಗಿ ನಿದ್ರಾಹೀನತೆ ಕೂಡ ಉಂಟಾಗುತ್ತೆ. ಹೊರಗಿನ ಆಹಾರ ಸೇವನೆ ಸಂಪೂರ್ಣ ತಪ್ಪಿಸ್ಬೇಕು ನೀವು. ಮನೆಯಲ್ಲಿ ತಯಾರಿಸಿದ ಬಿಸಿ ಬಿಸಿ ಊಟ, ಯೋಗ, ಪ್ರಾಣಾಯಾಮ ಮಾಡೋದ್ರಿಂದ ನಿಮ್ಮ ಮನಸ್ಸು ಹಾಗೂ ದೇಹ ಸದೃಢವಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಓದಿನ ಕಡೆ ಗಮನ ಹರಿಸಬೇಕು. ಮೊಬೈಲ್ ಅಥವಾ ಸಾಮಾಜಿಕ ಜಾಲತಾಣದಿಂದ ದೂರ ಇರಬೇಕು. ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರೋರು ಹಳೆ ಪ್ರಶ್ನೆ ಪತ್ರಿಕೆಯಿಂದ ಅಭ್ಯಾಸ ಮಾಡೋದ್ರಿಂದ ಯಶಸ್ಸು ಸಿಗತ್ತೆ. ನಿಮ್ಮ ಗುರುಗಳ ಸಲಹೆಯನ್ನು ಸ್ವಲ್ಪ ನೀವು ಪಾಲಿಸಬೇಕು. ವಿಶೇಷ ಅಂಶಗಳು ನೋಡೋದಾದ್ರೆ ಹಸಿರು ಮತ್ತು ನೀಲಿ. ಅದೃಷ್ಟ ಸಂಖ್ಯೆ 5 ಮತ್ತು 6. ಅದೃಷ್ಟ ದಿಕ್ಕು ಉತ್ತರ ದಿಕ್ಕು. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಗಣೇಶ ಅಷ್ಟಕ ಪಠಿಸಿ, ಹಸಿರು ಹೆಸರು ಬೇಳೆ ಅಥವಾ ಹಸಿರು ತರಕಾರಿ ದಾನ ಮಾಡಿ. ಹಾಗೆ ಮಂತ್ರ ಓಂ ಬ್ರಾಂ ಬ್ರೀಂ ಬ್ರೌಂ ಸಂ ಬುಧಾಯ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ, ಬಹಳ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಅತ್ಯಂತ ಆಹ್ಲಾದಕರ ದಿನ, ಸಮಾಧಾನಕರ ದಿನ. ರಾಶಾಧಿಪತಿ ಶುಕ್ರ ಶುಭ ದೃಷ್ಟಿ ನಿಮ್ಮ ಮೇಲೆ ಬೀಳೋದ್ರಿಂದ ಸಮಾಜದಲ್ಲಿ ಗೌರವ ವೃದ್ಧಿ ಆಗತ್ತೆ ಹಾಗೂ ನಿಮ್ಮ ಸಲಹೆಗೆ ಹೆಚ್ಚಿನ ಬೆಂಬಲ ನೀಡತ್ತೆ. ಸೋಮವಾರ ಆಗಿರೋದ್ರಿಂದ ಬಹಳ ಮನಸ್ಸಿಗೆ ಶಾಂತಿಯುತವಾದ ದಿನ ಅಂತಾನೆ ಹೇಳ್ಬಹುದು. ಕಚೇರಿಯಲ್ಲಿ ಹಮ್ಮಿಕೊಂಡ ಎಲ್ಲ ಕೆಲಸ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ನಿಮ್ಮ ಕಾರ್ಯದಕ್ಷತೆ ಕಂಡು ಮೇಲಧಿಕಾರಿಗಳು ಹೊಸ ಜವಾಬ್ದಾರಿ ಕೂಡ ಕೊಡ್ತಾರೆ. ಸಹೋದ್ಯೋಗಿಗಳ ಜೊತೆಗೆ ಸಂಬಂಧ ಸುಧಾರತ್ತೆ. ಹಾಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಇವತ್ತು ದೂರ ಆಗತ್ತೆ. ವಿದೇಶಿ ಕಂಪನಿಗಳಿಂದ ಕೆಲಸಕ್ಕೆ ಪ್ರಯತ್ನಿಸುತ್ತಿರೋರಿಗೆ ಆಶಾದಾಯಕ ಸುದ್ದಿ ಸಿಗತ್ತೆ. ಕಲೆ, ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿರೋರಿಗೆ ಪ್ರತಿಭೆ ಪ್ರದರ್ಶಿಸಲು ಉತ್ತಮ ವೇದಿಕೆ ಕೂಡ ಸಿಗತ್ತೆ. ಹೊಸ ವ್ಯವಹಾರ ಆರಂಭಿಸಲು ಅಥವಾ ಪಾಲುದಾರಿಕೆ ಒಪ್ಪಂದಕ್ಕೆ ಸಹಿ ಹಾಕಲು ಅತ್ಯಂತ ಶುಭ ದಿನ ಇವತ್ತು. ಈ ಹಿಂದೆ ಸಾಲವಾಗಿ ನೀಡಿದ ಹಣ ಅನಿರೀಕ್ಷಿತವಾಗಿ ವಾಪಸ್ ಬರುತ್ತೆ. ಬಟ್ಟೆ, ಆಭರಣ ಅಥವಾ ಸೌಂದರ್ಯವರ್ಧಕ ವಸ್ತು ವ್ಯಾಪಾರ ಮಾಡೋರಿಗೆ ಭರ್ಜರಿ ಧನ ಲಾಭ. ವ್ಯವಹಾರದಲ್ಲಿ ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರ ಭವಿಷ್ಯದಲ್ಲಿ ಬಹಳ ಉತ್ತುಂಗಕ್ಕೆ ಏರ್ತೀರಾ. ಹಾಗೆ ಹಳೆಯ ಹೂಡಿಕೆ ಉತ್ತಮ ಲಾಭ ಕೂಡ ಸಿಗುತ್ತೆ. ನಿಮಗೆ ಆದಾಯದ ಮೂಲಗಳು ಹೆಚ್ಚಾಗತ್ತೆ. ಹಾಗೆ ಇಂದು ನೀವು ಕುಟುಂಬದವರೊಂದಿಗೆ ಬಹಳ ಸಂತೋಷವಾಗಿ ಕಳಿತೀರಾ. ಐಷಾರಾಮಿ ವಸ್ತುಗಳಿಗೆ ಸ್ವಲ್ಪ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಮನೆ ಅಲಂಕಾರಿಕ ವಸ್ತುಗಳಿಗೆ ಹಣ ವ್ಯಯಿಸುವ ಸಾಧ್ಯತೆ ಕೂಡ ಇದೆ. ಹಣ ಉಳಿತಾಯದ ಯೋಜನೆ ಮಾಡೋಳು ಸೂಕ್ತ ದಿನ. ಜೀವನ ಸಂಗಾತಿಯೊಂದಿಗೆ ಮಧುರ ಕ್ಷಣವನ್ನು ಕಳೀತೀರಾ. ಪ್ರೀತಿ ಪಾತ್ರರೊಂದಿಗೆ ಸಣ್ಣ ಪ್ರವಾಸಕ್ಕೂ ಹೋಗ್ತೀರಾ. ಹಾಗೆ ಹೊರಗಡೆ ಊಟ ಮಾಡುವ ಪ್ಲಾನ್ ಕೂಡ ಹಾಕ್ತೀರಾ. ಮಕ್ಕಳ ಸಾಧನೆಯಿಂದ ನಿಮ್ಮ ಹೆಮ್ಮೆ ತರಲಿದೆ ನಿಮಗೆ. ಹಾಗೆ ಮನೆಯ ಹಿರಿಯರ ಆರೋಗ್ಯ ಸುಧಾರಣೆ ಆಗುತ್ತೆ. ಪ್ರೇಮಿಗಳಿಗೆ ಮದುವೆ ಮಾತುಕತೆ ಮಾಡಲು ಉತ್ತಮ ದಿನ ಅಂತಾನೆ ಹೇಳ್ಬೋದು. ಅತಿಯಾದ ಕೆಲಸದ ನಡುವೆ ವಿಶ್ರಾಂತಿ ಪಡೆಯೋದನ್ನು ಮರಿಬೇಡಿ. ಬೆನ್ನು ನೋವು ಅಥವಾ ಕುತ್ತಿಗೆ ನೋವಿನಿಂದ ಸಣ್ಣ ಸಮಸ್ಯೆ ಕಾಡಬಹುದು. ಹಸಿರು ತರಕಾರಿ ಮತ್ತು ಹಣ್ಣು ಸೇವಿಸಿ ಮಾನಸಿಕ ಶಾಂತಿಗಾಗಿ ಸಂಗೀತ ಆಲಿಸೋದು ಅಥವಾ ಯೋಗ ಮಾಡೋದು ಬಹಳ ಉತ್ತಮ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಆಸಕ್ತಿ ಹೆಚ್ಚಾಗಲಿದೆ. ಕಲಾತ್ಮಕ ವಿಷಯ ಮತ್ತು ಸಾಧನೆ ಮಾಡುವಿರಿ. ಯಾವುದೇ ಸ್ಪರ್ಧಾತ್ಮಕ ಕೆಲಸಕ್ಕೆ ಭಾಗವಹಿಸುವ ಸಾಧ್ಯತೆ ಇದೆ. ನಿಮ್ಮ ಜಯ ಸಿಗುವ ಸಾಧ್ಯತೆ ಕೂಡ ಇದೆ. ಗುರುಗಳ ಕಡೆಯಿಂದ ಪ್ರೋತ್ಸಾಹದಾಯಕ ಮಾತುಗಳನ್ನು ಕೇಳ್ತೀರಾ. ವಿಶೇಷ ಅಂಶಗಳು ನೋಡೋದಾದ್ರೆ ಅದೃಷ್ಟ ಬಣ್ಣ ಬಿಳಿ ಮತ್ತು ನೀಲಿ. ಅದೃಷ್ಟ ಸಂಖ್ಯೆ 6 ಮತ್ತು 8. ಅದೃಷ್ಟ ದಿಕ್ಕು ಪಶ್ಚಿಮ ದಿಕ್ಕು. ವಿಶೇಷ ಪರಿಹಾರ ನೋಡೋದಾದ್ರೆ ಇನ್ನು ಮಹಾಲಕ್ಷ್ಮಿಯ ಅಷ್ಟಕ ಪಠಿಸಿ, ದೇವಿಯ ದರ್ಶನ ಮಾಡಿ. ಬಡವರಿಗೆ ಸಕ್ಕರೆ ಅಥವಾ ಅಕ್ಕಿಯನ್ನು ದಾನ ಮಾಡಿ. ಸಣ್ಣ ಹೆಣ್ಣು ಮಕ್ಕಳಿಗೆ ಸಿಹಿ ತಿಂಡಿ ನೀಡುವುದರಿಂದ ಒಳ್ಳೆಯ ಅನುಕೂಲ ಆಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಸವಾಲುಗಳಿಂದ ಕೂಡಿದ ದಿನ ಅಂತಾನೆ ಹೇಳ್ಬೋದು. ರಾಷ್ಟ್ರಾಧಿಪತಿ ಮಂಗಳ ಪ್ರಭಾವ ನಿಮ್ಮಲ್ಲಿ ಅದ್ಭುತ ಕಾರ್ಯ ಮತ್ತು ಧೈರ್ಯವನ್ನು ನೀಡುತ್ತೆ. ಅಂದುಕೊಂಡ ಕೆಲಸ ಎಲ್ಲ ಅಷ್ಟೇ ಅಡೆತಡೆಗಳು ಬಂದ್ರೂ ಪೂರ್ಣಗೊಳಿಸ್ತೀರಾ. ಸೋಮವಾರ
ಶುಭ ದಿನ ಆಗಿರೋದ್ರಿಂದ ಸ್ವಲ್ಪ ಶಿವನ ಆರಾಧನೆ ನಿಮ್ಮ ಉದ್ವೇಗವನ್ನು ಕಡಿಮೆ ಮಾಡುತ್ತೆ. ಕಚೇರಿಯಲ್ಲಿ ಸಂಕೀರ್ಣವಾದ ಕೆಲಸವನ್ನು ನಿಭಾಯಿಸ್ತೀರಾ ಮತ್ತು ನಿಮ್ಮ ಸುವರ್ಣಾವಕಾಶಗಳು ಒಳ್ಳೆ ಸಿಗತ್ತೆ. ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಟು ಮೇಲಧಿಕಾರಿ ಗಮನ ಸೆಳೀತೀರಾ. ಸಹೋದ್ಯೋಗಿಗಳಿಂದ ವಾದ ವಿವಾದಕ್ಕೆ ಇಳಿಬೇಡ್ರಿ. ನಿಮ್ಮ ನೇರ ಮಾತುಗಳು ಕೆಲವೊಮ್ಮೆ ಇತರರಿಗೆ ನೋವು ಉಂಟಾಗಬಹುದು. ಹಾಗೆ ರಕ್ಷಣಾ ಇಲಾಖೆ, ಪೊಲೀಸ್, ಇಂಜಿನಿಯರಿಂಗ್ ಅಥವಾ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ ಬಹಳ ಯಶಸ್ಸು ಸಿಗತ್ತೆ ಅಂತಾನೆ ಹೇಳ್ಬೋದು. ಈ ಹಿಂದೆ ಉಳಿದ ಬಾಕಿ ಹಣ ಇಂದು ನಿಮ್ಮ ಕೈ ಸೇರಬಹುದು. ಹಳೆಯ ಹೂಡಿಕೆ ಸಣ್ಣ ಮಟ್ಟದ ಲಾಭ ಕೂಡ ನಿರೀಕ್ಷಿಸ್ತೀರಾ. ರಿಯಲ್ ಎಸ್ಟೇಟ್ ಅಥವಾ ಭೂಮಿ ವ್ಯವಹಾರದಲ್ಲಿ ತೊಡಗಿಕೊಂಡಿರೋರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಆದರೆ ಯಾವುದೇ ಹೊಸ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಪತ್ರವನ್ನು ಕೂಲಂಕುಷವಾಗಿ ಪರೀಕ್ಷಿಸಬೇಕು. ಹಾಗೆ ಮಾರುಕಟ್ಟೆಯಲ್ಲಿ ನಿಮ್ಮ ಸ್ಪರ್ಧೆ ನಿಮ್ಮ ಮೇಲೆ ಮೇಲುಗೈ ಇರಲ್ಲ. ಆದರೂ ನಿಮ್ಮ ಚಾತುರ್ಯತೆ ನಿರ್ಧಾರ ವ್ಯವಹಾರವನ್ನು ವಿಸ್ತರಿಸಲು ಬಹಳ ಸಹಾಯ ಆಗುತ್ತೆ. ಆದಾಯವು ತೃಪ್ತಿದಾಯಕವಾಗಿರುತ್ತೆ, ಆದರೆ ಅನಿರೀಕ್ಷಿತ ಖರ್ಚು ಮತ್ತು ಉಳಿತಾಯದ ಮೇಲೆ ಸ್ವಲ್ಪ ಪರಿಣಾಮ ಬೀಳುತ್ತೆ. ಇಂದು ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡಬೇಡಿ. ಸಾಲ ವ್ಯವಹಾರದಿಂದ ಸ್ವಲ್ಪ ದೂರ ಇರಿ. ಹಾಗೆ ಭವಿಷ್ಯದ ಯೋಜನೆಗಾಗಿ ಹಣ ಮೀಸಲಿಡುವ ಸಾಧ್ಯತೆ ಕೂಡ ಗಂಭೀರವಾಗಿ ನೀವು ಆಲೋಚಿಸಬೇಕು. ಜೀವನ ಸಂಗಾತಿಯೊಂದಿಗೆ ಸಣ್ಣ ವಿಷಯಕ್ಕೆ ಸಂಬಂಧಿಸಿದಂತೆ ಭಿನ್ನಾಭಿಪ್ರಾಯ ಮೂಡುತ್ತೆ. ಹಾಗೆ ಸಮಾಧಾನದಿಂದ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕು. ಮಕ್ಕಳ ನಡವಳಿಕೆ ನಿಮಗೆ ಚಿಂತೆ ಉಂಟು ಮಾಡಬಹುದು, ಆದರೆ ಅವರಿಗೆ ಪ್ರೀತಿಯಿಂದ ಮಾರ್ಗದರ್ಶನ ನೀಡಿ. ಪ್ರೇಮಿಗಳಿಗೆ ಸಾಮಾನ್ಯವಾದ ದಿನ. ಸಂಗಾತಿ ನಿರೀಕ್ಷಿಸಿದ್ದನ್ನು ಪೂರೈಸುವಲ್ಲಿ ಹೆಚ್ಚಿನ ಗಮನ ಕೊಡ್ತೀರಾ. BP ಇರೋರು ಉಷ್ಣ ಸಂಬಂಧಿಸಿದ ತೊಂದರೆ ಕಾಡಬಹುದು. ಮಾನಸಿಕ ಒತ್ತಡ, ದೈಹಿಕ ಆಯಾಸ ಕೂಡ ಕಾಡಬಹುದು. ಧೂಮಪಾನ ಅಥವಾ ಮದ್ಯಪಾನ ಹವ್ಯಾಸದಿಂದ ಸ್ವಲ್ಪ ದೂರ ಇರಬೇಕು. ನೀವು ಸಾಕಷ್ಟು ನೀರು ಕುಡಿಬೇಕು. ಮಸಾಲೆಯುಕ್ತ ಆಹಾರದಿಂದ ಸ್ವಲ್ಪ ದೂರ ಇರಬೇಕು. ಹಾಗೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಸಾಧಿಸಲು ಹೊಸ ದಿನ ಅಂತಾನೆ ಹೇಳ್ಬೋದು, ಆದರೆ ಸತತ ಪ್ರಯತ್ನದಿಂದ ನೀವು ಯಶಸ್ಸನ್ನ ಕಾಣ್ತೀರಾ. ಕ್ರೀಡೆ ಅಥವಾ ತಾಂತ್ರಿಕ ಶಿಕ್ಷಣದಲ್ಲಿರುವ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗತ್ತೆ. ಹಿರಿಯರ ಮತ್ತು ಶಿಕ್ಷಕರ ಮಾರ್ಗದರ್ಶನ ಪಡೆದುಕೊಳ್ಬೇಕು. ಹಾಗೆ ವಿಶೇಷ ಅಂಶಗಳು ನೋಡೋದಾದ್ರೆ ಅದೃಷ್ಟ ಬಣ್ಣ ಗಾಢ ಕೆಂಪು ಮತ್ತು ಕೇಸರಿ. ಅದೃಷ್ಟ ಸಂಖ್ಯೆ 1, 8, 9. ಅದೃಷ್ಟ ದಿಕ್ಕು ದಕ್ಷಿಣ ದಿಕ್ಕು. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಹನುಮಾನ್ ಚಾಲೀಸ ಪಠಿಸಿ ಅಥವಾ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿ. ಸೋಮವಾರವಾಗಿರೋದ್ರಿಂದ ನಿಮಗೆ ಶಿವನಿಗೆ ಕೆಂಪು ಹೂವನ್ನು ಅರ್ಪಿಸಬೇಕು. ಹಾಗೆ ಪೂಜೆ ಮಾಡಬೇಕು. ಬಡವರಿಗೆ ಕೆಂಪು ಬಣ್ಣದ ವಸ್ತುವನ್ನು ದಾನ ಮಾಡಿ. ಇದರಿಂದ ನಿಮ್ಮ ಅಡೆತಡೆಗಳು ದೂರವಾಗುತ್ತೆ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಅತ್ಯಂತ ಸಕಾರಾತ್ಮಕ ಮತ್ತು ಪ್ರಗತಿಪರವಾದ ದಿನ ಆಗುತ್ತೆ. ರಾಶ್ಯಾಧಿಪತಿ ಗುರು ಶುಭ ಸ್ಥಾನ ಇರೋದ್ರಿಂದ ನಿಮ್ಮ ದೀರ್ಘಕಾಲದ ಕನಸು ಕೂಡ ನನಸಾಗೋ ಸಾಧ್ಯತೆ ಇದೆ. ಹಾಗೆ ಧಾರ್ಮಿಕ ಚಿಂತನೆ ಮತ್ತು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಸೋಮವಾರ ಆಗಿರೋದ್ರಿಂದ ಇವೆಲ್ಲ ಕೈಗೊಳ್ತೀರಾ ಮತ್ತು ದೈವ ಬಲ ನಿಮ್ಮ ಜೊತೆಗೆ ಸದಾ ಇರುತ್ತೆ. ಕಚೇರಿಯಲ್ಲಿ ನೀವು ನೀಡುವ ಸಲಹೆ ಹೆಚ್ಚಿನ ಮನ್ನಣೆ ಸಿಗುತ್ತೆ. ಮೇಲಧಿಕಾರಿಗಳು ನಿಮ್ಮ ಪ್ರಾಮಾಣಿಕತೆ ಮೆಚ್ಚಿ ಪ್ರಾಜೆಕ್ಟ್ಗಳು ನಿಮ್ಮ ಮೇಲೇನೆ ವಹಿಸ್ತಾರೆ. ಸಹೋದ್ಯೋಗಿಗಳ ಜೊತೆ ಸಂಬಂಧ ಮತ್ತು ಮಧುರತೆ, ತಂಡದ ನಾಯಕತ್ವ ಇವೆಲ್ಲ ಅತ್ಯುತ್ತಮ ಫಲಿತಾಂಶ ಸಿಗುತ್ತೆ ನಿಮಗೆ. ವಿದ್ಯಾಭ್ಯಾಸ ಕ್ಷೇತ್ರ, ಬ್ಯಾಂಕಿಂಗ್ ಅಥವಾ ಕಾನೂನು ಕ್ಷೇತ್ರ ಇದರಲ್ಲಿ ಕೆಲಸ ಮಾಡೋರಿಗೆ ಪ್ರಮೋಷನ್ನು, ವರ್ಗಾವಣೆ ಎಲ್ಲ ಸಿಗತ್ತೆ. ಹೊಸ ವ್ಯವಹಾರ, ಹಣ ತೊಡಗಿಸ್ಕೊಳ್ಬೇಕು ಅಂದ್ರೆ ಅತ್ಯಂತ ಲಾಭದ ದಿನ. ವಿಶೇಷವಾಗಿ ಚಿನ್ನಾಭರಣ, ಧಾನ್ಯ ಮತ್ತು ಶಿಕ್ಷಣ ಸಂಸ್ಥೆ ಸಂಬಂಧಿಸಿದ ವ್ಯವಹಾರದಲ್ಲಿ ದೊಡ್ಡ ಮೊತ್ತದ ಲಾಭ ಇದೆ ಇವತ್ತು. ವ್ಯವಹಾರದಲ್ಲಿ ಇಂದು ನೀವು ತೆಗೆದುಕೊಳ್ಳುವ ದೂರದೃಷ್ಟಿಯ ನಿರ್ಧಾರಗಳು ಭವಿಷ್ಯದ ಆರ್ಥಿಕ ಸ್ಥಿತಿಯನ್ನು ಬಹಳ ಪ್ರಬಲಗೊಳಿಸುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಇದ್ದ ಗೊಂದಲ ಇವತ್ತು ಬಗೆಹರಿಯುತ್ತೆ. ಆದಾಯದ ಹೊಸ ಮೂಲಗಳು ತೆರೆಯಲಿವೆ. ಬಾಕಿ ಉಳಿದ ಹಣ, ಪಿತ್ರಾರ್ಜಿತ ಆಸ್ತಿ, ಧನಲಾಭ ಆಗುವ ಸೂಚನೆ. ಹಾಗೆ ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದೆ. ಅವರ ಆಶೀರ್ವಾದ ನಿಮ್ಮ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುತ್ತೆ. ಮನಸ್ಸಲ್ಲಿದ್ದ ಸಣ್ಣ ಪುಟ್ಟ ಬೇಸರ ಕೂಡ ಕಡಿಮೆ ಆಗುತ್ತೆ. ಮಕ್ಕಳಿಂದ ನಿಮಗೆ ಸಮಾಜದಲ್ಲಿ ಗೌರವ ಬರುತ್ತೆ. ಅವಿವಾಹಿತರಿಗೆ ಮದುವೆ ಮಾತುಕತೆ ಸಫಲ ಆಗುತ್ತೆ. ಮನೆಯಲ್ಲಿ ಯಾವುದೇ ಶುಭ ಕಾರ್ಯದ ಬಗ್ಗೆ ಚರ್ಚೆ ಕೂಡ ಆರ್ಥಿಕವಾಗಿ ಗಮನ ಹರಿಸ್ತೀರಾ. ಹಾಗೆ ಅತಿಯಾದ ಕೆಲಸದಿಂದ ಕಾಲು ನೋವು ಅಥವಾ ಬೆನ್ನು ನೋವು ಕಾಡಬಹುದು. ಕೊಬ್ಬಿನ ಅಂಶ ಇರೋರು ಆಹಾರದ ಪದ್ಧತಿಯನ್ನ ಬೇರೆ ಮಾಡ್ಕೋಬೇಕು. ಶುದ್ಧವಾದ ನೀರು ಅಥವಾ ಹಣ್ಣಿನ ರಸವನ್ನು ಸೇವಿಸುವುದು, ಬೆಳಗ್ಗೆ ಸಮಯ ಯೋಗ ಅಥವಾ ನಡಿಗೆ ಮಾಡುವುದು ದಿನ ಚೈತನ್ಯವನ್ನು ಹೆಚ್ಚಿಸುತ್ತೆ. ಆಧ್ಯಾತ್ಮಿಕ ಗ್ರಂಥ ಓದೋದು ಅಥವಾ ಮನಸ್ಸಿಗೆ ತಾಳ್ಮೆ ಅಥವಾ ನೆಮ್ಮದಿಯನ್ನು ಕೊಡುತ್ತೆ ಅಂತಾನೆ ಹೇಳ್ಬಹುದು. ವಿದ್ಯಾರ್ಥಿಗಳಿಗೆ ಜ್ಞಾನದ ಹಸಿವು ಹೆಚ್ಚಾಗುತ್ತೆ. ಸಂಶೋಧನಾ ಮತ್ತು ಉನ್ನತ ಶಿಕ್ಷಣ ಪ್ರಯತ್ನಿಸಿರುವ ವಿದ್ಯಾರ್ಥಿಗಳಿಗೆ ಶುಭ ಲಾಭ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋರಿಗೆ ಇಂದು ಪೂರ್ಣ ಆತ್ಮವಿಶ್ವಾಸದಿಂದ ಪರೀಕ್ಷೆ ಎದುರಿಸ್ತೀರಾ. ಗುರುವಿನ ಅನುಗ್ರಹ ಸದಾಕಾಲ ವಿದ್ಯಾಭ್ಯಾಸವನ್ನು ಉತ್ತುಂಗಕ್ಕೆ ಏರಿಸುತ್ತೆ. ವಿಶೇಷ ಅಂಶಗಳು ನೋಡೋದಾದ್ರೆ ಹಳದಿ ಮತ್ತು ಕೇಸರಿ ಅದೃಷ್ಟ ಬಣ್ಣ. ಅದೃಷ್ಟ ಸಂಖ್ಯೆ 3 ಮತ್ತು 9. ಅದೃಷ್ಟ ದಿಕ್ಕು ಈಶಾನ್ಯ ದಿಕ್ಕು. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ನಿಮ್ಮ ಗುರುಗಳಿಗೆ ಅಥವಾ ಹಿರಿಯರಿಗೆ ನಮಸ್ಕರಿಸಿ
ಕೆಲಸ ಆರಂಭಿಸಿ. ಸೋಮವಾರ ಆಗಿರೋದ್ರಿಂದ ಶಿವನಿಗೆ ಹಳದಿ ಬಣ್ಣದ ಹೂ ಇಂದ ಪೂಜೆ ಮಾಡಿ. ಬಡವರಿಗೆ ಬೇಳೆ ಅಥವಾ ಹಳದಿ ಬಣ್ಣದ ಸಿಹಿ ತಿಂಡಿ ದಾನ ಮಾಡಿ. ಇದರಿಂದ ನಿಮ್ಮ ಅಡೆತಡೆಗಳು ದೂರ ಆಗುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರು ಅತ್ಯಂತ ಜವಾಬ್ದಾರಿಯುತ ದಿನ ಅಂತಾನೆ ಹೇಳಬಹುದು. ನಿಮ್ಮ ಕಾರ್ಯನಿರತೆಯ ದಿನ ಇವತ್ತು. ರಾಶಿಯಾಧಿಪತಿ ಶನಿ ಪ್ರಭಾವ ಆಗಿರೋದ್ರಿಂದ ಸ್ವಲ್ಪ ಕೆಲಸದಲ್ಲಿ ನಿಧಾನಗತಿಯಿಂದ ಸಾಗಬಹುದು. ನಿಮ್ಮ ತಾಳ್ಮೆ ದೊಡ್ಡ ಮೊತ್ತದ ಯಶಸ್ಸು ತಂದುಕೊಡುತ್ತೆ ಅಂತಾನೆ ಹೇಳ್ಬೋದು. ಸೋಮವಾರ ಆಗಿರೋದ್ರಿಂದ ಶಿವನ ಆರಾಧನೆ ಮನಸ್ಸಿನ ಭಾರನ ಕಡಿಮೆ ಮಾಡುತ್ತೆ. ಹಾಗೆ ಉದ್ಯೋಗದಲ್ಲಿ ದೀರ್ಘಕಾಲದ ಬಾಕಿ ಉಳಿದಿರೋ ಕೆಲಸಗಳೆಲ್ಲ ಇವತ್ತು ಪೂರ್ಣಗೊಳಿಸ್ತೀರಾ. ಮೇಲಧಿಕಾರಿಗಳು ನಿಮ್ಮ ಶಿಸ್ತು ಕಾರ್ಯವೈಖರಿ ನೋಡಿ ಬಹಳ ಹೆಮ್ಮೆ ಪಡ್ತಾರೆ. ಹಾಗೂ ಸಹೋದ್ಯೋಗಿಗಳ ಜೊತೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ರೂ ಈ ಕೆಲಸ ಹಿತದೃಷ್ಟಿಯಿಂದ ಎಲ್ಲವನ್ನು ನಿಮಗೆ ಸಹಕರಿಸ್ತಾರೆ. ಆಮೇಲೆ ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ಸೋಮಾರಿತನ ಮಾಡಬೇಡಿ. ತಾಂತ್ರಿಕ ಕ್ಷೇತ್ರ, ಇಂಜಿನಿಯರಿಂಗ್, ಕಬ್ಬಿಣ ಕಾರ್ಖಾನೆ ಕೆಲಸ ಮಾಡೋರಿಗೆ ಹೆಚ್ಚಿನ ಲಾಭ ಕಂಡು ಬರ್ತಾ ಇದೆ. ಹಾಗೆ ವ್ಯವಹಾರದಲ್ಲಿ ಇಂದು ಲಾಭ ಪ್ರಾಮಾಣಿಕ ಸಾಮಾನ್ಯವಾಗಿರುತ್ತೆ, ಆದರೆ ಹಳೆಯ ಬಾಕಿ ವಾಪಸ್ ಬರುವ ಸಾಧ್ಯತೆ ಕೂಡ ಇದೆ. ಕಬ್ಬಿಣ, ಸಿಮೆಂಟ್ ಅಥವಾ ನಿರ್ಮಾಣ ಸಾಮಗ್ರಿಗಳ ಸಂಬಂಧಿಸಿದ ವ್ಯವಹಾರ ಮಾಡೋರಿಗೆ ಉತ್ತಮ ಆರ್ಡರ್ಗಳು ಸಿಗತ್ತೆ. ಹೊಸದಾಗಿ ಮಾರುಕಟ್ಟೆಗೆ ಇಳಿಯುವ ಮುನ್ನ ಮಾರುಕಟ್ಟೆಯ ಸ್ಥಿತಿಯನ್ನು ಅಧ್ಯಯನ ಮಾಡಬೇಕು. ಆತುರದ ಹೂಡಿಕೆ ಬೇಡ. ನಿಮ್ಮ ವಿರೋಧಿಗಳು ನಿಮ್ಮ ಮುಂದೆ ಮಂಡಿಯೂರುವವರು. ಹಾಗೆ ಹಣದ ಹರಿವು ಸ್ಥಿರವಾಗಿರುತ್ತೆ. ಅನಗತ್ಯ ಖರ್ಚು ಎದುರಿಸ್ತೀರಾ. ಇಂದು ನೀವು ಮನೆ ಅಥವಾ ವಾಹನ ದುರಸ್ತಿಗೆ ಸ್ವಲ್ಪ ಹಣ ವ್ಯಯಿಸ್ತೀರಾ ಅಂತ ಹೇಳ್ಬಹುದು. ದೀರ್ಘಕಾಲದ ಹೂಡಿಕೆ ಬಗ್ಗೆ ಆಲೋಚನೆ ಮಾಡೋದು ಬಹಳ ಸೂಕ್ತ. ಭೂಮಿ ಅಥವಾ ಆಸ್ತಿ ಹೂಡಿಕೆ ಮಾಡುವ ಯೋಜನೆ ರೂಪಿಸ್ತೀರಾ. ಹಾಗೆ ಕುಟುಂಬದ ಸದಸ್ಯರೊಂದಿಗೆ ಪ್ರಮುಖ ವಿಷಯಗಳು ಗಂಭೀರವಾಗಿ ಚರ್ಚೆ ನಡೆಸ್ತೀರಾ. ತಂದೆ ಕಡೆಯಿಂದ ನಿಮಗೆ ಬೆಂಬಲ ಮತ್ತೆ ಆರ್ಥಿಕ ಸಹಾಯ ಕೂಡ ಸಿಗುತ್ತೆ. ಪ್ರೇಮಿಗಳಿಗೆ ಸಾಮಾನ್ಯ ದಿನ ಅಂತಾನೆ ಹೇಳ್ಬಹುದು, ಆದರೆ ಭವಿಷ್ಯದ ಬಗ್ಗೆ ನೀವು ಗಂಭೀರ ಮಾತುಕತೆ ನಡೆಸ್ತೀರಾ. ಜೀವನ ಸಂಗಾತಿಯೊಂದಿಗೆ ಸ್ವಲ್ಪ ಕಾಳಜಿ ವಹಿಸ್ತೀರಾ. ಮನೆಯಲ್ಲಿ ಸಣ್ಣ ಪುಟ್ಟ ಅಲಂಕಾರಿಕ ಬದಲಾವಣೆ ಕೂಡ ಮಾಡ್ತೀರಾ. ಅತಿಯಾದ ಕೆಲಸದ ಒತ್ತಡದಿಂದ ಕಾಲು ನೋವು ಅಥವಾ ಕೀಲು ನೋವು ಕಾಣಿಸ್ಬೋದು. ವಾಯು ದೋಷದಂತಹ ಸಮಸ್ಯೆಗಳು ಕಾಡಬಹುದು. ದೈಹಿಕ ವ್ಯಾಯಾಮ ಮಾಡೋದು ಅಥವಾ ಹೆಚ್ಚು ನೀರು ಕುಡಿಯೋದು, ತಾಜಾ ಹಣ್ಣು ಸೇವಿಸುವುದು, ನಿದ್ರೆ ವ್ಯತ್ಯಾಸದಿಂದ ಎಚ್ಚರ ವಹಿಸಿ. ಸಂಜೆ ಸಮಯ ಶಿವನ ದೇವಸ್ಥಾನಕ್ಕೆ ಸ್ವಲ್ಪ ಹೊತ್ತು ಕುಳಿತುಕೊಳ್ಳೋದು ಅಥವಾ ಮಾನಸಿಕ ಶಾಂತಿ ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳಿಗೆ ಕಠಿಣ ವಿಷಯದಲ್ಲಿ ಅರ್ಥ ಮಾಡಿಕೊಳ್ಳೋದು ಹೆಚ್ಚಿನ ಸಮಯ ನೀಡ್ತೀರಾ. ಶಿಸ್ತುಬದ್ಧ ಅಧ್ಯಯನದಿಂದ ಗುರಿ ಮುಟ್ತೀರಾ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಡೆಸುತ್ತಿರೋರಿಗೆ ಅಭ್ಯಾಸದಲ್ಲಿ ಉತ್ತಮ ಪ್ರಗತಿ ಸಿಗುತ್ತೆ. ನಿಮ್ಮ ಗುರುಗಳ ಕಠಿಣ ಶಿಸ್ತು ಕೂಡ ನಿಮಗೆ ಏಳಿಗೆಗೆ ಪೂರಕ ಆಗುತ್ತೆ. ವಿಶೇಷ ಅಂಶಗಳು ನೋಡೋದಾದ್ರೆ ಅದೃಷ್ಟ ಬಣ್ಣ ನೀಲಿ ಮತ್ತು ಕಪ್ಪು, ಅದೃಷ್ಟ ಸಂಖ್ಯೆ 8 ಮತ್ತು 4, ಅದೃಷ್ಟ ದಿಕ್ಕು ಪಶ್ಚಿಮ. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಶನಿ ಮಹಾತ್ಮನಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಮತ್ತು ಶನಿ ಚಾಲೀಸ ಪಠಿಸಿ. ಸೋಮವಾರ ಆಗಿರೋದ್ರಿಂದ ಶಿವನಿಗೆ ಕಪ್ಪು ಎಳ್ಳನ್ನು ಅರ್ಪಿಸಿ ಪೂಜೆ ಮಾಡಿ. ಬಡವರಿಗೆ ಅಥವಾ ಅಗತ್ಯವಿರೋರಿಗೆ ಹಳೆ ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡೋದ್ರಿಂದ ನಿಮಗೆ ಯಶಸ್ಕರ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಅತ್ಯಂತ ಸೃಜನಶೀಲ ಮತ್ತು ಸಾಮಾಜಿಕ ಸಕ್ರಿಯವಾದ ದಿನ. ರಾಶಿಯಾಧಿಪತಿ ಶನಿ ಪ್ರಭಾವ ಇರೋದ್ರಿಂದ ನೀವು ಮಾಡೋ ಕೆಲಸದಲ್ಲಿ ಸ್ಥಿರತೆ ಇರುತ್ತೆ. ಹಾಗೆ ಹೊಸ ಆಲೋಚನೆಗಳು ಚಿಗುರಿಸಲಿದೆ. ಸಮಾಜದಲ್ಲಿ ಹಿತಕ್ಕಾಗಿ ಏನಾದರೂ ಮಾಡಲು ಹಂಬಲಿಸ್ತೀರಾ. ಹಾಗೆ ಕಚೇರಿಯಲ್ಲಿ ನೀವು ಮಾಡುವ ಹೊಸ ಐಡಿಯಾಗಳಿಗೆ ಮೆಚ್ಚುಗೆ ಸಿಗಲಿದೆ. ತಾಂತ್ರಿಕ ಕ್ಷೇತ್ರ ಅಥವಾ ಸಂಶೋಧನಾ ವಿಭಾಗದಲ್ಲಿ ಕೆಲಸ ಮಾಡೋರಿಗೆ ದೊಡ್ಡ ಮಟ್ಟದ ಪ್ರಗತಿ ಕಾಣ್ತೀರಾ. ಅತಿಯಾಗಿ ಆತ್ಮವಿಶ್ವಾಸದಿಂದ ಕೆಲಸದ ಸಣ್ಣ ಪುಟ್ಟ ತಪ್ಪುಗಳಿಂದ ಎಚ್ಚರ ವಹಿಸಿ. ಕೆಲಸದ ಸ್ಥಳದಲ್ಲಿ ಹೊಸ ಸ್ನೇಹ ಸಂಬಂಧಗಳು ಬೆಳೆಯುವ ಸಾಧ್ಯತೆ ಇದೆ. ಡಿಜಿಟಲ್ ಮಾರ್ಕೆಟಿಂಗ್ ಅಥವಾ ಆನ್ಲೈನ್ ವ್ಯವಹಾರದಲ್ಲಿ ತೊಡಗಿಕೊಂಡಿರೋರಿಗೆ ಭರ್ಜರಿ ಧನಲಾಭ. ಇಂದು ತಂತ್ರಜ್ಞಾನದ ಮೇಲೆ ಹಣ ತೊಡಗಿಸಿಕೊಂಡು ಲಾಭ ಗಳಿಸಕ್ಕೆ ಸೂಕ್ತ ಸಮಯ ಅಂತಾನೆ ಹೇಳ್ಬೋದು. ಹಳೆ ಯಂತ್ರೋಪಕರಣ ಬದಲಾಯಿಸವು ಅಥವಾ ನವೀನ ಹೊಸ ಯೋಜನೆ ರೂಪಿಸ್ತೀರಾ. ಸಣ್ಣ ವ್ಯಾಪಾರಿಗಳಿಗೆ ಅನಿರೀಕ್ಷಿತ ಹೆಚ್ಚಿನ ಆದಾಯ ಬರಲಿದೆ. ವಿದೇಶಿ ಸಂಬಂಧಿಸಿದ ಕೆಲಸಗಳಿಂದ ಪ್ರಗತಿ ಕಾಣ್ಕೊಳ್ತೀರಾ. ಆದಾಯವು ತೃಪ್ತಿದಾಯಕರವಾಗಿರುತ್ತೆ, ಆದರೆ ಹೊಸ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಕೂಡ ಇದೆ. ಇಂದು ನೀವು ನಿಮ್ಮ ಹಣ ವ್ಯಯಗಾಗಿ ಅಥವಾ ಗ್ಯಾಜೆಟ್ ಖರೀದಿಗಾಗಿ ಹಣ ವ್ಯಯಿಸುವ ಸಾಧ್ಯತೆ ಇದೆ. ಸಮಾಜ ಕಾರ್ಯಗಳಿಗಾಗಿ ಅಥವಾ ದಾನ ಧರ್ಮಕ್ಕಾಗಿ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಇಂದು ಷೇರು ಮಾರುಕಟ್ಟೆಯಲ್ಲಿ ದೀರ್ಘಕಾಲದ ಹೂಡಿಕೆ ಮಾಡುವಾಗ ಸ್ವಲ್ಪ ಲಾಭದಾಯಕವಾಗಿರುತ್ತೆ. ಸ್ನೇಹಿತರೊಂದಿಗೆ ಆತ್ಮೀಯರೊಂದಿಗೆ ಸಮಯ ಕಳೆಯಲು ಇಚ್ಛೆ ಪಡ್ತೀರಾ. ಸಂಗಾತಿಯೊಂದಿಗೆ ಸುಂದರವಾದ ಬಾಂಧವ್ಯ ಇರುತ್ತೆ. ಮನೆಯಲ್ಲಿ ಹಿರಿಯರ ಆರೋಗ್ಯ ಬಗ್ಗೆ ಆತಂಕ ದೂರವಾಗಲಿದೆ. ಮಕ್ಕಳ ವೈಜ್ಞಾನಿಕ ಅಥವಾ ಸೃಜನಶೀಲ ಆಸಕ್ತಿ ನಿಮಗೆ ಹೆಮ್ಮೆ ತರಲಿದೆ. ಮನೆಯಲ್ಲಿ ಯಾವುದೇ ಹೊಸ ವಸ್ತುಗಳ ಖರೀದಿ ಸಂಭ್ರಮದ ವಾತಾವರಣ ಕೂಡ ಇರುತ್ತೆ. ಪ್ರೇಮಿಗಳಿಗೆ ಪ್ರವಾಸ ಹೋಗುವ ಅಥವಾ ಹೊಸ ಭರವಸೆ ನೀಡ್ತೀರಾ. ಹಾಗೆ ಆರೋಗ್ಯ ದೃಷ್ಟಿ ನೋಡೋದಾದ್ರೆ ಕಾಲಿನ ನೋವು ಅಥವಾ ಅತಿಯಾದ ಆಲೋಚನೆಯಿಂದ ತಲೆನೋವು ಕಾಡಬಹುದು. ಮಾನಸಿಕವಾಗಿ ಸ್ವಲ್ಪ ದಣಿವು ಅನುಭವಿಸ್ತೀರಾ. ಶುದ್ಧವಾದ ಗಾಳಿ ಅಥವಾ ಬೆಳಕು ಇರೋದ್ರಿಂದ
ನೀವು ಧ್ಯಾನ ಅಥವಾ ಪ್ರಾಣಾಯಾಮ ಮಾಡೋದ್ರಿಂದ ಮನಸ್ಸಿಗೆ ಶಾಂತಿ ವ್ಯಕ್ತಪಡಿಸ್ತೀರಾ. ವಿದ್ಯಾರ್ಥಿಗಳಿಗೆ ವಿಜ್ಞಾನ ತಂತ್ರಜ್ಞಾನ ಅಥವಾ ಸಮಾಜ ಶಾಸ್ತ್ರ ಇದರಲ್ಲಿ ಆಸಕ್ತಿ ಹೆಚ್ಚಾಗತ್ತೆ. ಹಾಗೆ ಯಾವುದೇ ಹೊಸ ಕೋರ್ಸ್ಗಳಿಗೆ ಸೇರಲು ಅಥವಾ ಸಂಶೋಧನೆಗೆ ಪ್ರಬಂಧ ಬರೆಯಲು ಬಹಳ ಸೂಕ್ತವಾದ ದಿನ ಅಂತಾನೆ ಹೇಳ್ಬೋದು. ಶಿಕ್ಷಕರಿಂದ ಉತ್ತಮ ಪ್ರೋತ್ಸಾಹ ಕೂಡ ಸಿಗತ್ತೆ ನಿಮಗೆ. ವಿಶೇಷ ಅಂಶಗಳು ನೋಡೋದಾದ್ರೆ ಅದೃಷ್ಟ ಬಣ್ಣ ತಿಳಿ ನೀಲಿ ಮತ್ತು ನೇರಳೆ, ಅದೃಷ್ಟ ಸಂಖ್ಯೆ 4, 8, 11, ಅದೃಷ್ಟ ದಿಕ್ಕು ಪಶ್ಚಿಮ. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಶಿವನಿಗೆ ಅಭಿಷೇಕ ಮಾಡೋದು ಅಥವಾ ಶಿವ ಪಂಚಾಕ್ಷರಿ ಮಂತ್ರವನ್ನು 108 ಬಾರಿ ಜಪಿಸುವುದು ಬಹಳ ಒಳ್ಳೆಯದು. ವೃದ್ಧಾಶ್ರಮಕ್ಕೆ ಅಥವಾ ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯ ಮಾಡಿ. ಕಪ್ಪು ಎಳ್ಳನ್ನು ಅಥವಾ ಉಪ್ಪನ್ನು ದಾನ ಮಾಡೋದ್ರಿಂದ ಶನಿಯ ಅನುಗ್ರಹ ನಿಮ್ಮ ಮೇಲಿರುತ್ತದೆ. ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಅತ್ಯಂತ ಶಾಂತಯುತ ಮತ್ತು ಆಧ್ಯಾತ್ಮಿಕವಾಗಿ ಸಮೃದ್ಧವಾದ ದಿನ ಅಂತಾನೆ ಹೇಳ್ಬೋದು. ನಿಮ್ಮ ರಾಶಿಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಮನಸ್ಸು ಸ್ವಲ್ಪ ಚಂಚಲವಾಗಿರುತ್ತೆ. ಗುರು ಗ್ರಹದ ಶುಭ ದೃಷ್ಟಿ ನಿಮಗೆ ಸರಿಯಾದ ಮಾರ್ಗದರ್ಶನ ತೋರಿಸಲಿದೆ. ಇಂದು ನೀವು ಅತೀಂದ್ರಿಯ ವಿಷಯಗಳ ಕಡೆ ಹೆಚ್ಚು ಗಮನ ಹರಿಸ್ತೀರಾ. ಸೋಮವಾರ ಆಗಿರೋದ್ರಿಂದ ಶಿವನ ಆರಾಧನೆ ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗರೂಕತೆಗೊಳಿಸುತ್ತೆ. ಕಲಾಕ್ಷೇತ್ರ, ಸಾಹಿತ್ಯ ಅಥವಾ ಬರವಣಿಗೆಯಲ್ಲಿ ತೊಡಗಿಕೊಂಡಿರೋರಿಗೆ ಅದ್ಭುತವಾದ ಆಲೋಚನೆಗಳು ಹೊಳೆಯುತ್ತೆ. ಕಚೇರಿಯಲ್ಲಿ ನೀವು ಮಾಡುವ ಕೆಲಸದ ಒಂದು ರೀತಿಯ ಕಲೆ ಮತ್ತು ನಾವೀನ್ಯತೆ ಇರುತ್ತೆ. ನಿಮ್ಮ ಸೌಮ್ಯ ಸ್ವಭಾವವು ಸಹೋದ್ಯೋಗಿಗಳ ಪ್ರೀತಿ ಪಾತ್ರರಾಗ್ತೀರಾ. ಮೇಲಧಿಕಾರಿಗಳು ನಿಮ್ಮ ಪ್ರಾಮಾಣಿಕತೆಯನ್ನು ಗುರುತಿಸಿ ಪ್ರಶಂಸಿಸ್ತಾರೆ. ಇಂದು ಅತಿಯಾದ ಭಾವನೆಯಿಂದ ಕೆಲಸ ಮೇಲೆ ಪ್ರಭಾವ ಬೀರದಂತೆ ನೋಡ್ಕೊಳ್ಳಿ. ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಭಾವನೆಗಳಿಗಿಂತ ವಿವೇಚನೆ ಅಗತ್ಯ. ವ್ಯಾಪಾರಸ್ಥರಿಗೆ ಇಂದು ಲಾಭದ ಪ್ರಮಾಣ ಮಧ್ಯಮ ಮಟ್ಟದಲ್ಲಿರುತ್ತೆ. ಆದರೆ ಈ ಹಿಂದೆ ಅತಂತ್ರ ಸ್ಥಿತಿಯಲ್ಲಿದ್ದ ವ್ಯವಹಾರಗಳು ಸುಗಮವಾಗಿ ಸಾಗಲಿದೆ. ಧಾರ್ಮಿಕ ಕೇಂದ್ರ, ಔಷಧಿ ಅಥವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ವ್ಯಾಪಾರ ಮಾಡೋರಿಗೆ ಭರ್ಜರಿ ಧನ ಲಾಭ. ವ್ಯವಹಾರದಲ್ಲಿ ವಿಸ್ತರಣೆ ನೀವು ಮಾಡುವ ಯೋಜನೆಗಳು ಭವಿಷ್ಯದಲ್ಲಿ ಸ್ಥಿರವಾಗುತ್ತೆ. ಆದಾಯದಲ್ಲಿ ತೊಡಗಿಕೊಂಡಿರೋರಿಗೆ ಪಾಲುದಾರಿಕೆ ವ್ಯವಹಾರದಲ್ಲಿ ಪರಸ್ಪರ ವಿಶ್ವಾಸ ವೃದ್ಧಿಯಾಗತ್ತೆ. ಹಾಗೆ ಆದಾಯವು ತೃಪ್ತಿದಾಯಕವಾಗಿರುತ್ತೆ. ಹಳೆಯ ಸಾಲಗಳಿಂದ ನೀವು ಯಶಸ್ವಿ ಆಗ್ತೀರಾ. ಇಂದು ನೀವು ದಾನ ಧರ್ಮಗಳಿಗೆ ಅಥವಾ ಧಾರ್ಮಿಕ ಪ್ರವಾಸಕ್ಕೆ ಹಣ ವ್ಯಯಿಸುವ ಸಾಧ್ಯತೆ ಕೂಡ ಇದೆ. ಇದು ನಿಮಗೆ ಮಾನಸಿಕ ತೃಪ್ತಿ ಕೂಡ ನೀಡುತ್ತೆ. ಹೂಡಿಕೆ ಮಾಡುವ ಮುನ್ನ ಆತುರದ ನಿರ್ಧಾರ ತೆಗೆದುಕೊಳ್ಬೇಡಿ. ಯಾರಿಗೂ ಹೇಳಿದ ಮಾತನ್ನು ನಂಬಿ ಹಣ ತೊಡಗಿಸಿಕೊಳ್ಬೇಡಿ. ಹಾಗೆ ಕುಟುಂಬ ಸದಸ್ಯರೊಂದಿಗೆ ಸುಂದರ ಕ್ಷಣವನ್ನು ಕಳಿತೀರಾ. ಜೀವನ ಸಂಗಾತಿಗೆ ಅಪಾರ ಪ್ರೀತಿ ಮತ್ತು ಬೆಂಬಲ ಸಿಗಲಿದೆ. ಮನಸ್ಸಿನಲ್ಲಿದ್ದ ಆತಂಕ ಮತ್ತು ಗೊಂದಲ ಸಂಗಾತಿಯೊಂದಿಗೆ ಹಂಚಿಕೊಳ್ತೀರಾ. ಮಕ್ಕಳ ನಡವಳಿಕೆ, ವಿದ್ಯಾಭ್ಯಾಸ, ಪ್ರಗತಿ ನಿಮಗೆ ಸಂತೋಷ ನೀಡಲಿದೆ. ಮನೆಯಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀರಾ. ಪ್ರೇಮಿಗಳಿಗೆ ಇಂದು ಪ್ರಣಯಭರಿತ ದಿನ. ದೂರವಾದ ಪ್ರವಾಸ ಅಥವಾ ವಿಶೇಷ ಊಟಕ್ಕೆ ಹೊರಗಡೆ ಹೋಗುವ ಸಾಧ್ಯತೆ ಕೂಡ ಇದೆ. ಹಾಗೆ ಆರೋಗ್ಯ ನೋಡೋದಾದ್ರೆ ಅತಿಯಾದ ಆಲೋಚನೆಯಿಂದ ನಿದ್ರಾಹೀನತೆ ಅಥವಾ ಮಾನಸಿಕ ದಣಿವು ಉಂಟಾಗತ್ತೆ. ಕಾಲು ನೋವು, ಊತ ಅಥವಾ ಅಲರ್ಜಿ ಸಣ್ಣ ಸಮಸ್ಯೆ ಕೂಡ ಕಾಡಬಹುದು. ಸಾಕಷ್ಟು ನೀರು ಕುಡಿಯೋದು, ತಾಜಾ ಹಣ್ಣು ಸೇವಿಸೋದು, ಸಮುದ್ರ ತೀರ ಅಥವಾ ಪ್ರಕೃತಿ ಮಡಿಲಲ್ಲಿ ಕುಳಿತು ಧ್ಯಾನ ಮಾಡೋದು, ಇದರಿಂದ ನಿಮಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ವಿದ್ಯಾರ್ಥಿಗಳಿಗೆ ಸಂಶೋಧನೆಯ, ಸಂಸ್ಕೃತ ಅಥವಾ ವೇದ ಅಧ್ಯಯನ ಆಸಕ್ತಿ ಹೆಚ್ಚಾಗತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧತೆ ನಡೆಸುತ್ತಿರೋರಿಗೆ ಹಳೆಯ ವಿಷಯಗಳು ಪುನರಾವರ್ತನೆ ಮಾಡಲು ಸೂಕ್ತ ಸಮಯ. ಶಿಕ್ಷಕರಿಂದ ಉತ್ತಮ ಮಾರ್ಗದರ್ಶನ ಕೂಡ ನಿಮಗೆ ಸಿಗುತ್ತೆ. ವಿಶೇಷ ಅಂಶಗಳು ನೋಡೋದಾದ್ರೆ ಅದೃಷ್ಟ ಬಣ್ಣ ಹಳದಿ ಮತ್ತು ಸಮುದ್ರ ನೀಲಿ, ಅದೃಷ್ಟ ಸಂಖ್ಯೆ 3, 7, 12, ಅದೃಷ್ಟ ದಿಕ್ಕು ಈಶಾನ್ಯ ದಿಕ್ಕು. ವಿಶೇಷ ಪರಿಹಾರ ನೋಡೋದಾದ್ರೆ ಇಂದು ಶಿವನಿಗೆ ಬಿಳಿ ಹೂಗಳಿಂದ ಅರ್ಚನೆ ಮಾಡಬೇಕು. ಬಡವರಿಗೆ ಅಗತ್ಯವಿರೋರಿಗೆ ಅನ್ನದಾನ ಮಾಡಬೇಕು. ಬಡ ಮಕ್ಕಳಿಗೆ ಪುಸ್ತಕ ಅಥವಾ ಪೆನ್ ಅನ್ನು ದಾನ ಮಾಡೋದ್ರಿಂದ ಗುರುವಿನ ಅನುಗ್ರಹ ಹೆಚ್ಚಾಗತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇಂದಿನ ಅಂದರೆ 9 ಮಾರ್ಚ್ 2026 12 ರಾಶಿಗಳ ಸಂಪೂರ್ಣ ದಿನ ಭವಿಷ್ಯ. ನೆನಪಡಿ, ಜ್ಯೋತಿಷ್ಯ ಶಾಸ್ತ್ರವು ನಮಗೆ ದಾರಿದೀಪವಷ್ಟೇ, ಆದರೆ ನಿಮ್ಮ ಸತತ ಪ್ರಯತ್ನ, ಸಕಾರಾತ್ಮಕ ಆಲೋಚನೆಗಳು ಭವಿಷ್ಯವನ್ನು ರೂಪಿಸುತ್ತೆ. ಹಾಗೆ ಗ್ರಹಗತಿಗಳು ಏನೇ ಇರಲಿ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಯಶಸ್ಸು ಖಂಡಿತ ನಿಮಗಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇದೇ ರೀತಿ ದಿನನಿತ್ಯದ ರಾಶಿ ಭವಿಷ್ಯದ ಮಾಹಿತಿ ಬೇಕು ಅನ್ನೋದಾದ್ರೆ ಮರೆಯದೆ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇಷ್ಟು ಮಾಡೋದ್ರಿಂದ ನಮಗೆ ಇನ್ನಷ್ಟು ಉತ್ತಮ ಮಾಹಿತಿ ನೀಡಲು ಸ್ಫೂರ್ತಿದಾಯಕವಾಗಿರುತ್ತೆ. ನಿಮ್ಮ ದಿನ ಅತ್ಯಂತ ಮಂಗಳಕರವಾಗಿರಲಿ ಎಂದು ಆಶಿಸುತ್ತಾ ನಾಳೆ ಮತ್ತೆ ಭೇಟಿ ಹೋಗೋಣ. ಅಲ್ಲಿವರೆಗೂ ಧನ್ಯವಾದಗಳು.